ಇವತ್ತು ನಾನು ರೋಸ್ಟ್ ಮಾಡಕತ್ತೀನಿ ಚೈತ್ರದ ಚಂದ್ರಮ ಅನ್ನೋ ಫಿಲಿಮ್ನ. ಈ ಫಿಲಿಮ್ ಹೀರೋಗ ಬಳ್ಳಿಕ್ಕದಂದ್ರೆ ಭಾಳ ಇಷ್ಟ. ಇದು ನಮ್ದು ಹಳೆ ಮನೆ ಸರ್. ಇದು ನಮ್ದು ಈಗಿರೋ ಮನೆ. ಆ್ಯಕ್ಚುಲಿ ಇಲ್ಲೇ ಸರ್ ಶೂಟ್ ಎಲ್ಲ ಮಾಡೋದು ವಿಡಿಯೋ. ಈ ಟ್ರೈಪಾಡ್ನ ಇಲ್ಲಿಟ್ಟು ಇಲ್ಲಿ ಕೂತ್ಕೊಂಡು ಶೂಟ್ ಮಾಡ್ತೀನಿ. ಅದಕ್ಕೆ ನಾನು ತೆಲುಗು ಸ್ಟಾರ್ಗಳನ್ನ ರೋಸ್ಟ್ ಮಾಡಿದರೆ ಭಾಳ ಹೇಟ್ ಬರ್ತೈತಿ, ಕನ್ನಡ ಸ್ಟಾರ್ನ ರೋಸ್ಟ್ ಮಾಡಿದರೆ ಕಮ್ಮಿ ಹೇಟ್ ಬರ್ತೈತಿ. ಹೌದಾ? ಇದು ನನಗೆ ಆಶ್ಚರ್ಯ, ಪೊಲೀಸ್ ಕಾನ್ಸ್ಟೇಬಲ್ ಆಗೋಣಂತ. ಬಟ್ ಇಲ್ಲಿ ಇದು ಕ್ಲಿಕ್ ಆಗಿದ್ಕ ನಾನು ಈ ಕಡೆ ಬಂದೆ. ನನ್ನ ಹತ್ರ ಒಂದು ಟ್ಯಾಬ್ ಇತ್ತು, ಅದರಲ್ಲಿ ಡೈಲಿ ಯೂಟ್ಯೂಬೇ ನೋಡ್ತಿದ್ದೆ ನಾನು 24 ತಾಸು. ಒಳ್ಳೊಳ್ಳೆ ಫಿಲಿಮ್ ಸರ್, ಒಳ್ಳೊಳ್ಳೆ ಫಿಲಿಮ್ಸ್ ನೋಡ್ತಿದ್ದೆ. ಇದಕ್ಕೋಸ್ಕರ ಕೆಟ್ಟ ಫಿಲಿಮ್ ನೋಡಂಗೆ ಆಗ್ಬಿಡ್ತು ನನ್ನ ಜೀವನ. ಅಷ್ಟರ ಮಟ್ಟಿಗೆ ಒಳ್ಳೆ ಫಿಲಿಮು. ಆಮೇಲೆ ಪರಿಚಯ ಇಲ್ಲದ ಹೀರೋಗಳದ್ದು ಅವ್ರ ಫಿಲ್ಮ್ ಗ್ರೂಪಿಂದ ಯಾವ ಥರ ಸಂಘ ಐತಂದ್ರೆ ಎಲ್ಲ ಕೆಟ್ಟ ಫಿಲಿಮ್ಸ್ನಾಗೂ ಅವರೇ ಇರ್ತಾರೆ. ಎಲ್ಲ ಕೆಟ್ಟ ಫಿಲ್ಮ್ ನಾನು ನೋಡಿ ಹೆಂಗಾಗೈತೆ ಅಂದರೆ ನಿಜ ಸರ್, 100% ನಾನು ನಿಮಗೆ ಹೇಳ್ತೀನಿ, ತೆಗೆದು ನೋಡ್ರಿ ಬೇಕಾರೆ. ಸ್ನೇಹಿತರೆ, ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿದು. ಹಗರಿಬೊಮ್ಮನಹಳ್ಳಿ ತಾಲೂಕು ನೋಡಿ, ಸರ್ಕಾರಿ ಬೋರ್ಡ್ ಕಾಣ್ತಾ ಇದೆ ನಿಮಗೆ. ಸ್ವಾಗತ ನಿಮ್ಗೆಲ್ರಿಗೂ ಹಗರಿಬೊಮ್ಮನಹಳ್ಳಿಗೆ ಅಂತ ಸರ್ಕಾರನೇ ಸ್ವಾಗತ ಕೋರ್ತಾ ಇದೆ. ನಾವು ಹೋಗೋಣ ಸ್ನೇಹಿತರೆ, ಆದರೆ ಹಗರಿಬೊಮ್ಮನಹಳ್ಳಿಗಲ್ಲ, ಹಗರಿಬೊಮ್ಮನಹಳ್ಳಿಯ ಮೂಲಕ ಹರಪನಹಳ್ಳಿಗೆ ಹೋಗೋಣ ಸ್ನೇಹಿತರೆ. ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಪ್ರೇಮ ವ್ಯೂಹ. ಹರಪನಹಳ್ಳಿಯಲ್ಲಿ ಸ್ನೇಹಿತರೆ ಒಬ್ಬರು ವಿಶೇಷವಾದ ಒಬ್ಬರು ವ್ಯಕ್ತಿತ್ವವನ್ನು ಮಾತಾಡ್ಸಕ್ಕಿದೆ. ನೀವೆಲ್ಲರೂ ಅವ್ರ ವಿಡಿಯೋಗಳನ್ನು ನೋಡ್ತಿರ್ತೀರಿ. ಹೋಗೋಣ ನಾವು ಹರಪನಹಳ್ಳಿಗೆ, ಅಲ್ಲಿ ಹೋಗಿ ಅವ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಹರಪನಹಳ್ಳಿ ಬಗ್ಗೆ ಹೇಳಬೇಕು ಅಂತಂದರೆ, ಹರಪನಹಳ್ಳಿ ನಮ್ಮ ಹಾಸ್ಯದ ಪಿತಾಮಹ, ಹಾಸ್ಯ ಬ್ರಹ್ಮ, ಹಾಸ್ಯ ಸಾಹಿತಿ ರಾಯಸಂ ಭೀಮಸೇನ್ ರಾವ್ ಅವರು ಹುಟ್ಟಿದಂಥ ನಾಡದು. ಯಾರು ಪರಂ ರಾಯಸಂ ಭೀಮಸೇನ್ ರಾವ್ ಅಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಬೀಚಿಯವರು ಸ್ನೇಹಿತರೆ. ಬೀಚಿಯವರು ಹುಟ್ಟಿದ ನಾಡು ನಮ್ಮ ಹರಪನಹಳ್ಳಿ. ಹರಪನಹಳ್ಳಿಗೆ ಹೋಗಿ ನಾವು ಆ ಊರಿನ ಇನ್ನೊಬ್ರು ಯುವಕ ಅವ್ರನ್ನ ನಾವು ಮಾತಾಡ್ಸೋಣ. ಸ್ವಾಗತ ನಿಮ್ಗೆಲ್ರಿಗೂ. ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಸಾರಿ ಕಣೆ. ನನ್ನ ಆ ಟೈಪ್ ಅವನು ಅಂತ ಅನ್ಕೊಂಡಿದ್ದೀಯಾ? ಸ್ನೇಹಿತರೆ, ನಾವು ಬಂದ್ವಿ ಈಗ ವಿದ್ಯಾಸಿರಿ ನಾಡು ಹರಪನಹಳ್ಳಿ ಸ್ನೇಹಿತರೆ. ಇದು ವಿಜಯನಗರ ಜಿಲ್ಲೆ. ನಮ್ಮ ಜೊತೆಗೆ ನಮ್ಮ ದರ್ಶಿಯವರಿದ್ದಾರೆ. ಅವರು ಕನ್ನಡ ಸಿನಿಮಾಗಳನ್ನ ತೊಗೊಂಡು ಅವುಗಳನ್ನು ರೋಸ್ಟ್ ಮಾಡೋ ಮೂಲಕ ಅವರು ಪ್ರಖ್ಯಾತರಾಗಿದ್ದಾರೆ. ಅವರು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ. ತುಂಬ ಪ್ರಾಪರಾಗಿ ಅನಲೈಸ್ ಮಾಡ್ತಾರೆ. ಒಂದು ಸ್ಕ್ರಿಪ್ಟ್ನ ಫ್ಲಾಗಳೇನು, ಒಂದು ಸ್ಕ್ರಿಪ್ಟಲ್ಲಿ ಏನೇನು ಮಿಸ್ಟೇಕ್ಸ್ ಇದ್ದಾವೆ, ಅವುಗಳ ಎಷ್ಟೋ ವಿಡಿಯೋಗಳು ನೋಡಿದ್ರೆ ಅವರು ಲೈಟ್ ಸ್ಟ್ಯಾಂಡ್ ತಂದು ಇಟ್ಬಿಡ್ತಾರೆ, ಕಾಣ್ತಿರುತ್ತೆ. ಸೊ ಈ ಥರದ ಲಾಜಿಕಲ್ ಮಿಸ್ಟೇಕ್ಸ್ಗಳನ್ನ ನೋಡ್ತಿರ್ತಾರೆ ಅವರು. ಸೊ ಇಲ್ಲೇ ಇದ್ದಾರೆ, ಬನ್ನಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸೊ ಹಾಗಾಗಿ ಸ್ನೇಹಿತರೆ, ಮೈಕ್ ನಾನು ಮೊದಲೇ ಹಾಕಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಯಾಕಂದರೆ ಮೊದಲೇ ಹಾಕಿದರೆ ಬೈತೀರಾ ಸೆಟಪ್ಪು ಅಂತ. ಹಾಗಾಗಿ ನಾನು ಇವಾಗ ಹಾಕ್ತಾಯಿದ್ದೀನಿ, ತಪ್ಪು ತಿಳ್ಕೊಬಾರ್ದು ನೀವು. ಹಾಂ ಸರ್, ನಮಸ್ಕಾರ ಸರ್. ಸೊ ಹರಪನಹಳ್ಳಿಗೆ ಬಂದ್ವಿ ನಾವೀಗ. ತುಂಬ ಖುಷಿ ಆಯ್ತು ಸರ್, ಬಂದಿದ್ದೀರಿ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸಾಹಿತ್ಯ, ಸಂಭಾಷಣೆ, ನೃತ್ಯ, ಹಿನ್ನೆಲೆ ಗಾಯಕ, ಸಾಹಸ, ನಿರ್ದೇಶನ, ನಿರ್ಮಾಪಕ ಎಲ್ಲ ಮಾಡಿರೋದು ಆಟೋ ರಾಮಣ್ಣ. ತುಂಬ ಚೆನ್ನಾಗಿ ಪ್ರಾಪರಾಗಿ ಅನಲೈಸ್ ಮಾಡ್ತೀರಾ ವಿಡಿಯೋ, ಹೇಗೆ ಏನು ತಪ್ಪು ಮಾಡೋ ಸ್ಕ್ರಿಪ್ಟಲ್ಲಿ. ಅದೇ ಬಟ್ ಸ್ಟಾರ್ಸ್ ಮೇಲೆ ಮಾಡ್ತಿದ್ದಂಗೆ ಹಿಂದೆ ಬಿದ್ದುಬಿಡ್ತಾರೆ ಸರ್, ಏನು ಮಾಡೋಕ್ಕಾಗಲ್ಲ. ಹೌದಾ? ಹಾಂ, ಭಾಳ ನೆಗೆಟಿವ್ ಹೇಟ್ ಬರ್ತದೆ ನನಗೆ ಎನಿ ಟೈಮ್. ಅವರು ಫ್ಯಾನ್ಸ್ಗಳು ಎಲ್ಲ ಇದು ಮಾಡೋದು. ಸ್ನೇಹಿತರೆ, ನಾವು ಹೋಗ್ತಾ ಇದ್ದೀವಿ ಇದೇ ಮನೆಗೆ. ಪ್ರೈಮರಿ ಸ್ಕೂಲ್ನ ಇಲ್ಲೇ ಓದಿದ್ದು, ನ್ಯಾಷನಲ್ ಸ್ಕೂಲ್. ಇದು ಸ್ಕೂಲು. ನಿಮ್ಮ ಸ್ಕೂಲು? ಹಾಂ, ಪ್ರೈಮರಿ. ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್? 1ನೇ ಕ್ಲಾಸ್ ಕನ್ನಡ ಮೀಡಿಯಮ್ ಇದ್ದೆ, ಬಟ್ ಆಮೇಲೆಲ್ಲ ಇಂಗ್ಲೀಷ್ ಮೀಡಿಯಮ್ ಓದಿದ್ದು. 1ನೇ ಕ್ಲಾಸ್ ಕನ್ನಡ ಮೀಡಿಯಮಲ್ಲಿ ಓದಿ, ಮಿಕ್ಕಿದೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಈಗ ಯೂಟ್ಯೂಬರ್ ಆಗಿರುವಂಥ ನಮ್ಮ ದರ್ಶನ್ ಅವ್ರ ಮನೆ ನೋಡೋಣ ನಾವು. BS ದರ್ಶನ್ ಕಿರಾಣಿ ಸ್ಟೋರ್ಸ್, 2ನೇ ವಾರ್ಡ್, ಕುರುಬರಗೇರಿ, ಹರಪನಹಳ್ಳಿ. ಸರ್, ಯಾಕೆ BS ದರ್ಶನ್ ನೀವೇನಾ? ನಿಮ್ಮ ಹೆಸರು ಅಂಗಡಿನೇ ಇದೆ? ಅದೇ ಸರ್, ನಮ್ಮದು ಅಂದರೆ ನಮ್ಮದೇ ಅದು. ಹಾಂ, ಪ್ರಾವಿಷನ್ ಸ್ಟೋರ್. ಹಾಂ, ಪ್ರಾವಿಷನ್ ಸ್ಟೋರ್. ಸರ್, ಇದು ಏನೇನು ಹೊರದಾಗ್ತಾರೆ? ಕ್ಲೀನ್. ಇದು ನಮ್ಮದು ಹಳೆ ಮನೆ ಸರ್. ಇಲ್ಲಿರಲ್ಲ, ಅಂದರೆ ಈಗ ಯಾರೂ ಇಲ್ಲ, ಅದು ಖಾಲಿ ಐತಿ. ಇದು ನಮ್ಮದು ಈಗಿರೋ ಮನೆ. ಆಂಟಿಕ್ ಆಗಿದೆ ಮನೆ. ಹಾಂ, ಅಲ್ಲೇ ಇದ್ದಿದ್ದು ನಾನು 20 ವರ್ಷ ಎಲ್ಲ. ಇದು ನಮ್ಮ ಮನೆ. ಬನ್ನಿ, ದರ್ಶನ್ ಅವ್ರ ಮನೆಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಅಪ್ಪಾಜಿ ಸರ್, ಇವರು ತಾಲೂಕು ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ಕಾರಿ ಸರ್, ರೆಕಾರ್ಡ್ ರೂಮು ಅಸಿಸ್ಟೆಂಟು. ಆಮೇಲೆ ಸರ್, ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕ ವೃತ್ತಿ ಮಾಡ್ತಾ ಇದ್ದೀನಿ ಸರ್. ದರ್ಜೆ ನೌಕರಿ ಆಗೋದು ಕಂದಾಯ ಇಲಾಖೆಯಲ್ಲಿ. ಇವಳು ನಮ್ಮ ತಂಗಿ, ಅಂದರೆ ನಮ್ಮ ಆಂಟಿ ಮಗಳು. ರಜಕ್ಕೆ ಬಂದಾಳ, ವರ್ಷಕ್ಕೊಂದ್ಸಲ ಬಂದಾಳ. ನಮ್ಮಮ್ಮ ಹೌಸ್ ವೈಫ್, ಮನೇಲಿ ಇರ್ತಾನೆ. ನೀವು ಒಬ್ಬರೇ ಮಗನಾ? ಇಲ್ಲ, ನಮ್ಮ ಇನ್ನೊಂದು ತಮ್ಮ ಅದನ, ಬಳ್ಳಾರಿಗೆ ಓದಾಕತ್ತಾನ, MSc ಮಾಡಕತ್ತಾನ. ಮನೆ ಮೇಲ್ಗಡೆ ಬಂದು ನಾವೀಗ ಆ್ಯಕ್ಚುಲಿ ಇಲ್ಲೇ ಸರ್ ಶೂಟ್ ಎಲ್ಲ ಮಾಡೋದು ವಿಡಿಯೋ. ಬೆಡ್ ಮೇಲೆ. ಹಾಂ, ಇದೆ, ಮನೇಲೇ ಮಾಡೋದು ನಾನು ಶೂಟು. ಈ ಟ್ರೈಪಾಡ್ನ ಇಲ್ಲಿಟ್ಟು ಇಲ್ಲಿ ಕೂತ್ಕೊಂಡು ಶೂಟ್ ಮಾಡ್ತೀನಿ. ಅದಕ್ಕೆ ಈ ಸ್ವಿಚ್ ಬೋರ್ಡು ಎಲ್ಲ ವಿಡಿಯೋದಾಗೂ ಇರ್ತೈತಿ. ಎಡಿಟು ಇಲ್ಲೇ ಮಾಡ್ತೀನಿ. ಅಲ್ಲೇ ಎಡಿಟಿಂಗ್ ಎಲ್ಲ ಅಂದರೆ ಅದೇ ಸರ್, ಯೂಟ್ಯೂಬಿಂದ ನೋಡಿ ಯೂಟ್ಯೂಬಿಂದನೇ ಕಲಿತೆ. ಎಡಿಟಿಂಗ್ ಮಾಡ್ತಾ ಹಂಗೆ ಇಂಪ್ರೂವ್ ಆಗುತ್ತಲ್ಲ ಸರ್, ನಾರ್ಮಲಾಗಿ ಅಷ್ಟೇ. ಒಂದು ಬೇರೆ ಕ್ರಿಯೇಟರ್ಸು, ಹಿಂದಿ ಕ್ರಿಯೇಟರ್ಸು, ಇಂಗ್ಲೀಷು ನೋಡಿ ಇಂಪ್ರೂವ್ ಆಯ್ತು ಸರ್. ಸೆಲ್ಫ್ ಸ್ಟಡಿ ಎಲ್ಲ ಸ್ವಂತ.
ವಿಡಿಯೋ ಮಾಡೋದು ಮೊಬೈಲ್ ಶೂಟ್ ಮಾಡೋದಾ? ಮೊಬೈಲಲ್ಲಿ ಶೂಟ್ ಮಾಡಿದ್ದೆ ಫಸ್ಟಿಗೆ. ಮೊಬೈಲಲ್ಲಿ ಆಲ್ಮೋಸ್ಟ್ ಒಂದು 40K ಆಗೋವರೆಗೂ ಮೊಬೈಲಲ್ಲೇ ಮಾಡಿದೆ. ಆಮೇಲೆ ಸ್ವಲ್ಪ ಯೂಟ್ಯೂಬಿಂದ ರೆವೆನ್ಯೂ ಜನರೇಟ್ ಆದಮೇಲೆ ಕ್ಯಾಮ್ರಾ ತಗೊಂಡು ಸೋನಿ ZV-E10 ಅಂತ ಇದೆ. ಬಟ್ ಅದೇ ಕಾಸ್ಟ್ಲಿ ಏನಲ್ಲ. ಇದು ಅಂದರೆ ನಿಮ್ದು ಐತಲ್ಲ ಅದು ಕೆನಾನ್, ಅದು ಚೆನ್ನಾಗಿರೋದು. ಇದು DSLR ಬಟ್ ನಾರ್ಮಲ್ ಚಿಕ್ಕದು. ಅಂದರೆ ನಾರ್ಮಲ್ ನಾನೀಗ ಒಬ್ಬನೇ ಅಲ್ಲ, ಹೊರಗೆಲ್ಲಿ ಹೋಗಲ್ಲ, ಮನೆಯಲ್ಲೇ ಶೂಟ್ ಮಾಡ್ತೀನಿ ಅಂದರೆ ಸೋನಿ ZV-E10. ಓಹೋ, ವಿತ್ ಲೆನ್ಸ್ ಬಂದ್ಬಿಡುತ್ತೆ. ಇಲ್ಲ, ಇದು ಕಿಟ್ ಲೆನ್ಸು. ಇನ್ನೊಂದು ಲೆನ್ಸ್ ಐತಿ ಬಟ್ ಅದನ್ನು ಯೂಸ್ ಮಾಡಲ್ಲ. ಯೂಶಲಿ ಇದರಲ್ಲೇ ಶೂಟ್ ಮಾಡ್ತೀನಿ ನಾನು. ಪ್ಲೀಸ್ ಹ್ಯಾವ್ ಎ ಸೀಟ್. ಇವತ್ತು ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ಅಂತ. ಆದರೆ ಅದೇ ಸರ್, ಇವತ್ತು ನಾನು ರೋಸ್ಟ್ ಮಾಡ್ತಿರೋದು ಕಾಲ ಮಾಧ್ಯಮ ಅಂತ. ಅಂದರೆ ಬನ್ನಿ ನಾವು ನಮ್ಮ ದರ್ಶನ್ ಅವರ ಕತೆ ಕೇಳೋಣ. ಬಟ್ ಶುರು ಮಾಡೋಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ ನನ್ನ ಶೋ ಸ್ನೇಹಿತರೆ, ಕೆಲವ್ರು ಕೇಳ್ಬೋದು, ಕೆಲವ್ರು ನಿಮ್ಮನ್ನು ಕೇಳ್ತಾರೆ ಕಮೆಂಟ್ ಹಾಕಿ ಅಥವಾ ಬೇರೆ ವಿಡಿಯೋ ಬಂದಮೇಲೆ ಕೂಡ. ಎಲ್ಲರೂ ಈ ಕನ್ನಡ ಸಿನಿಮಾ ಭಾಳ ಕಷ್ಟಪಟ್ಟು ಮಾಡಿರ್ತಾರೆ. ನೀವು ಎಲ್ಲೋ ಕೂತ್ಕೊಂಡ್ಬಿಟ್ಟು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಹಾಗಿದೆ ಹೀಗಿದೆ ಅಂತ ಹೇಳ್ತಿರಲ್ಲ. ಏನು ಹಕ್ಕಿದೆ ಮತ್ತು ಕನ್ನಡದ ತೇಜೋವಧೆ ಮಾಡೋಕ್ಕೆ ಎಷ್ಟು ಧೈರ್ಯ ನಿಮಗೆ ಅಂತೆಲ್ಲ ಕೇಳ್ತಾರೆ. ಏನು ಉತ್ತರ ಕೊಡ್ತಾರೆ? ಅದೇ ಸರ್, ಅಂದರೆ ನಾನೇನು ಅಷ್ಟು ಸೀರಿಯಸ್ ತಗೊಳಲ್ಲ. ಬಟ್ ಅದೇ ಅಲ್ಲ, ಈಗ ಎಷ್ಟು ಕೆಟ್ಟ ಫಿಲಿಮ್ ಮಾಡ್ತಾರ ಇಲ್ಲಂತಲ್ಲ, ಎಲ್ಲ ಆಲ್ ಓವರ್ ನಾನು ನೋಡ್ದಂಗೆ ಕನ್ನಡದಾಗ ವರ್ಷಕ್ಕೆ 250 ಫಿಲಿಮ್ಸ್ ಏನೋ ರಿಲೀಸ್ ಆಗೋ. ನಮಗೇನು ಒಂದು 10 ಗೊತ್ತಿರ್ತಾವೆ ಅಷ್ಟೇ. ಇಲ್ಲಿ 240 ಫಿಲಿಮ್ಸು ಇದೇ ಥರ ಇರ್ತಾವೆ. ನನಗೆ ಕೆಲವು ನಮ್ಮ ಫ್ರೆಂಡ್ ಒಬ್ನು ಹೇಳಿದ್ದ, ಅದೇನೋ ಅವರಿಗೆ ಸಬ್ಸಿಡಿ ಏನೋ ಸಿಗುತ್ತೆ ಅದಕ್ಕೆ ಮಾಡ್ತಾರ ಅಂತ, ಏನೋ ಅದು ಏನೇನೋ ಆ್ಯಂಗಲ್ ಐತಿ. ಬಟ್ ಯೂಶಲಿ ನಾನು ಆ ಕೆಟ್ಟ ದರಿದ್ರ ಫಿಲಿಮ್ಸ್ ಎಲ್ಲ ನೋಡಿರೋದ್ರಿಂದ ನನಗೆ ಅನ್ಸಂಬಿಟ್ಟು ನಾನು ನಡೀತು ಸರ್. ಅಂದರೆ ಕ್ರಿಟಿಸಿಸಮ್ ಮಾಡಲೇಬೇಕಲ್ಲ, ಯಾಕಂದ್ರೆ ಅವು ಅಷ್ಟು ಹೊಲ್ಸಿರ್ತಾವೆ. ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಮಾಡಲೇಬೇಕು. ಜನರು ಬೈದ್ರು ಪರವಾಗಿಲ್ಲ, ಮಾಡೋಣ ಅಂತ ಮಾಡ್ತೀವಿ. ಬಟ್ ಬೈಗಳಾಗಿ ಬರ್ತಾನೆ ಇದೆ, ರೆಗ್ಯುಲರಾಗಿ ಬರ್ತಿರ್ತೈತಿ. ಅಂದರೆ ತೀರಾ ಕೆಟ್ಟ ಫಿಲ್ಮ್ನ ನಾನು ರೋಸ್ಟ್ ಮಾಡಿದಾಗ ಏನಂತ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ ಫಿಲ್ಮ್ಸ್ನ ಯಾರು ನಾನು ರೋಸ್ಟ್ ಮಾಡಿದೆ ಅಂತಂದರೆ, ಈಗ ಸಡನ್ನಾಗಿ ನಾನು ದೊಡ್ಡ ಸ್ಟಾರ್ಸ್ನ ಯಾರಾದರೂ ಮಾಡಿದರೆ ಮತ್ತೆ ಅವಾಗ ಭಾಳ ಹೇಟ್ ಬರ್ತೈತಿ. ನನಗೆ ಆಶ್ಚರ್ಯ ಆಗಿದ್ದೆಲ್ಲ ಅಂದ್ರೆ, ನಾನು ತೆಲುಗು ಸ್ಟಾರ್ಗಳನ್ನ ರೋಸ್ಟ್ ಮಾಡಿದರೆ ಭಾಳ ಹೇಟ್ ಬರ್ತೈತಿ, ಕನ್ನಡ ಸ್ಟಾರ್ನ ರೋಸ್ಟ್ ಮಾಡಿದರೆ ಕಮ್ಮಿ ಹೇಟ್ ಬರ್ತೈತಿ. ಹೌದಾ? ಇದು ನನಗೆ ಆಶ್ಚರ್ಯ ಆಯ್ತು. ನಾನು ಮಗದಿರನು ರೋಸ್ಟ್ ಮಾಡೀನಿ, ಅಪರಿಚಿತ್ ಮಾಡೀನಿ. ಇವೆರಡಕ್ಕೂ ಬಂದಂಗೆ ಹೇಟ್ ನನಗೆ ಬೇರೆ ಸ್ಟಾರ್ ಫಿಲಿಮ್ಸ್ ನಾನು ರೋಸ್ಟ್ ಮಾಡಿದಾಗ ಬಂದಿಲ್ಲ. ಆಗ್ಲೇ ರಕ್ತ ಈಕಿ ಕಪಾಳದವರೆಗೂ ಬಂದಿತ್ತು, ಆದ್ರೆ ಈ ಸೀನ್ ನೋಡ್ರಿ ಆಕಿ ಕಣ್ಣವರೆಗೂ ಬಂದಿಲ್ಲ. ಮೋಸ್ಟ್ಲಿ ಅಕ್ಕನ ರಕ್ತ ವಾಪಸ್ ತಲೆಯಾಗ ಹೊಂಟ್ರಾಕ. ಅಂದ್ರೆ ಏನು ಅವರೆಲ್ಲ ಯಾರು ಕನ್ನಡಿಗರ ಅಥವಾ ಕನ್ನಡಿಗರೇ? ಅಂದರೆ ಅದು ನನಗೆ ಆಶ್ಚರ್ಯ ಆಯ್ತು, ಅದು ಯಾಕಂತ ಗೊತ್ತಿಲ್ಲ. ಯಾಕಂದ್ರೆ ಮಗದಿರ ಮೇ ಬಿ ರಾಜಮೌಳಿ ತೆಗ್ದಿರೋ ಫಿಲ್ಮು ಅಂತಂದು ಏನೋ ಒಟ್ಟು ಬರ್ತದೆ ಸರ್ ರೇಟ್. ಬಟ್ ನಾನು ಸುಮ್ಮನೆ ನಾರ್ಮಲಾಗಿ ಕಾಮಿಡಿ ಮಾಡಿದ್ದೆ. ಬಟ್ ಅದೇ ಆಮೇಲೆ ಅದು ಕಮೆಂಟ್ ಎಲ್ಲ ಆಫ್ ಮಾಡ್ಕೊಳಂತ ಪರಿಸ್ಥಿತಿ ಬಂತು. ಆ ಲೆವೆಲ್ ಹೇಟ್ ಬಂದಿತ್ತು ನನಗೆ ಅದು ಆ ವಿಡಿಯೋಕ್ಕೆ. ಇವತ್ತು ಕಮೆಂಟ್ ಆಗಿಲ್ಲ ಅದ್ರದ್ದು. ಒಂದೇ ಅವರಿಗೆ 700 ಜನ ಭಯ ಆಗತ್ತಿದ್ರು ಆ ವಿಡಿಯೋಕ್ಕೆ. 700 ಜನ? 1 ಅವರಿಗೆ 700 ಕಮೆಂಟ್ ಬಂದಿತ್ತು. ನಾನು ಕಮೆಂಟ್ ಆಫ್ ಮಾಡಿದೆ. ಚೆನ್ನಾಗೈತಿ ವಿಡಿಯೋ. ಅಂದರೆ ನಾ ಏನು ಹೊಲ್ಸ್ ಭಯಲ್ಲ ಯಾರಿಗೂ, ಯಾವ ವಿಡಿಯೋದಾಗಾರ ಆಗಲಿ, ಯಾವ ಫಿಲಿಮ್ಸ್ನವ್ರಿಗಾದರೂ ಆಗಲಿ. ಬಟ್ ಅದೇ ಏನು ಮಾಡೋಕ್ಕಲ್ಲ, ಬರ್ತೈತೆ ಹೇಟ್ ನನಗೆ ಈ ಥರ ಮೂವಿ ರೋಸ್ಟ್ ಯಾರು ಮಾಡ್ತಾರೆ ಯೂಟ್ಯೂಬ್ನಾಗ ಭಾಳ ಹೇಟ್ ಬರ್ತೈತಿ ಯೂಶಲಿ ಕನ್ನಡದಾಗ. ಹೊರಗಡೆ ಮೂವಿ ರೋಸ್ಟು ಶಾರುಖ್ ಖಾನ್ ಫಿಲಿಮ್ಸ್ ಎಲ್ಲ ಹಿಂದಿಲಿ ರೋಸ್ಟ್ ಮಾಡಿದಾಗ ಅಷ್ಟು ಹೇಟ್ ಬರಲ್ಲ. ಹಿಂದಿಲಿ ಮಾಡ್ತಾರೆ ಭಾಳ ಜನ, ಓನ್ಲಿ ಹೆವಿ ಮಾಡ್ತಾರೆ. ಸೊ ಅಲ್ಲಿ ಭಾಳ ಚೆನ್ನಾಗಿ ಜನರು ಸಪೋರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಸ್ಟಾರ್ಗಳಿಗೆ ಮಾಡಿದಾಗ ಹೇಟ್ ಬರ್ತೈತಿ. ಬಟ್ ನಾರ್ಮಲ್ ಆಗಿ ಯಾರಿಗೂ ಪರಿಚಯ ಇಲ್ಲದ ಈಗ ಮಾಡ್ತೀನಲ್ಲ, ಈ ಥರದವು ಮಾಡಿದಾಗ ಏನು ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತೈತೆ ನನಗೆ. ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ವೆಂಕಟ್, ಹುಚ್ಚ ವೆಂಕಟ್. ಫಿಲ್ಮ್ನಾಗ ವೆಂಕಿ ಅಣ್ಣ ಹೆವಿ ಕಣ್ಣೀರ್ ಹಾಕ್ಯಾನ. ಹುಟ್ಟಿದ್ದು ದಾವಣಗೆರೆ ಬಾಪೂಜಿ ಹಾಸ್ಪಿಟಲ್. ನಮ್ಮ ಅಜ್ಜಿ ಅಲ್ಲಿದ್ರು. ದೊಡ್ಡವರು ಆದಮೇಲೆ ಇಲ್ಲಿಗೆ ಬಂದೆ. ಆಲ್ಮೋಸ್ಟ್ ಪ್ಲೇ ಗ್ರೂಪಿಂದ LKG UKG ಎಲ್ಲ ಎಜುಕೇಷನ್ ಇಲ್ಲೇ ಆಗಿರೋದು, ಇಲ್ಲೇ ಆಲ್ಮೋಸ್ಟ್ ಹರಪನಹಳ್ಳಿಲೇ. ಇಬ್ಬರೇ ಸರ್, ನಾನು ನಮ್ಮ ತಮ್ಮ. ಅಂದರೆ ಹೈಸ್ಕೂಲ್ ಬಂದಮೇಲೆ ಫುಟ್ಬಾಲ್ ಪ್ಲೇಯರ್ ಆಗಬೇಕಂತ ಸೀರಿಯಸ್ ಆಗಿ ಡಿಸೈಡ್ ಮಾಡಿ ಎಜುಕೇಷನ್ ಬಿಟ್ಟೆ ನಾನು. 10th ಅಲ್ಲ 9th ಡಿಸೈಡ್ ಆದೆ. 10th ಎಕ್ಸಾಮ್ ಬರಲಿಲ್ಲ ನಾನು. ಮತ್ತು ನಮ್ಮ ಅಪ್ಪಾಜಿ ಫೋರ್ಸ್ ಮಾಡಿದೆ ಫುಟ್ಬಾಲ್ ಪ್ಲೇಯರ್ ಹಾಕಿ ನಾನು ಕರ್ಕೊಂಡು ಹೋಗ್ರಿ. ನಮಗೆ ಯಾರೂ ಪರಿಚಯ ಇಲ್ಲಲ್ಲ. ಆಮೇಲೆ ಹೋದ್ವಿ. ಅಲ್ಲಿ ಯಾವುದೋ ಕೋಚ್ ಹತ್ರ ಇದ್ದೆ. ಕಂಠೀರವ ಸ್ಟೇಡಿಯಂ ಪಕ್ಕ ಒಂದು ಇದು ಸಂಪಂಗಿ ರಾಮನಗರ ಅಂತ ಯಾವುದೋ ಏರಿಯಾ ಐತಲ್ಲ, ಅಲ್ಲಿದ್ದೆ ನಾನು. ಕಂಠೀರವ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ಅದೇ ಅಂದರೆ ನಾನು ಭಾಳ ಚಿಕ್ಕ ವಯಸ್ಸಿತ್ತಲ್ಲ ಸರ್ ಅವಾಗ, ಹಂಗಾಗಿ ನನಗೆ ಹೋಮ್ ಸಿಕ್ಕಾಗಿ ನಾನು ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ನನಗೆ ಅನ್ಸಮಟ್ಟಿಗೆ ನಾನೇ ಡಿಮೋಟಿವೇಟ್ ಆದೆ ಅನ್ಸುತ್ತೆ ಅಲ್ಲಿ ಹೋದ್ಮೇಲೆ. ಆ ಸಿಟಿ ನೋಡಿ ಸಡನ್ನಾಗಿ, ಅಷ್ಟು ದೊಡ್ಡ ಸಿಟಿ ನೋಡಿ, ಇಷ್ಟು ದಿನ ಈ ಚಿಕ್ಕೂರಲ್ಲಿದ್ದು ಬೆಂಗಳೂರಿಂದ ಸಿಟಿ ನೋಡಿ ಭಾಳ ಭಯ ಆಯಿತು. ಅವಾಗ ಬಂದಮೇಲೆ ಮತ್ತೆ 10th ಕಟ್ಟಿ ಬಂದೆ. ಬಟ್ ಆಗಲಿಲ್ಲ, ಅವಾಗ ಬಿಟ್ಟು ಬಂದಮೇಲೆ 10th ಎಕ್ಸಾಮ್ ಬರೆದೆ. 2 ಸಲ ಫೇಲ್ ಆಯಿತು. ಮತ್ತೆ ಬರೆದು ಕಟ್ಟಿ ಪಾಸಾಗಿ ಫಸ್ಟ್ PUC ಸೆಕೆಂಡ್ PUC ಇಲ್ಲೇ ಉಜ್ನಿ ಕಾಲೇಜಲ್ಲಿ ಮುಗಿಸಿ ಡಿಗ್ರಿ ಇವಾಗ ಡಿಗ್ರಿ ಓದ್ತಿದ್ದೀನಿ. ಬಟ್ ಫೈನಲ್ ಇಯರ್ ನಂದು ಮುಗಿಬೇಕಿತ್ತು, ಬಟ್ ಬ್ಯಾಕ್ ಅದಾವೆ ಕೆಲವು ಸಬ್ಜೆಕ್ಟು. ಸೊ ಆ ಟೈಮ್ನಾಗ ಇದು ಕ್ಲಿಕ್ ಆಯ್ತು ನಂದು ಯೂಟ್ಯೂಬ್. ಸೊ 2ರಾಗ ಯಾವುದು ಒಂದು ಸೆಲೆಕ್ಟ್ ಮಾಡೋಣ ಅಂತ ನೋಡಿದಾಗ, ಆಮೇಲೆ ಪೊಲೀಸ್ ಎಕ್ಸಾಮಿಗೆ ನಾನು ಆ್ಯಕ್ಚುಲಿ ಪ್ರಿಪೇರ್ ಆಗ್ತಿದ್ದು ಇದಕ್ಕಿಂತ ಮುಂಚೆ. ಸೊ
ಪೊಲೀಸ್ ಕಾನ್ಸ್ಟೇಬಲ್ ಆಗೋಣಂತ. ಬಟ್ ಏನು ಮಾಡೋಣ ಸರ್, ಅವ್ರು ನೋಡಿದ್ರೆ ಯಾವಾಗ ಒಂದೊಂದು ಬಿಡಕತ್ತಿ ಬಿಟ್ರೆ ಇಲ್ಲಿ ಇದು ಕ್ಲಿಕ್ ಆಗಿದ್ಕೆ ನಾನು ಈ ಕಡೆ ಬಂದೆ. ಈಗ ನೋಡ್ರಿ ಇನ್ನೂ ಬಿಟ್ಟಿಲ್ಲ. ನಾನು ಲಾಸ್ಟ್ ಬರ್ದಿದ್ದು ಯೂಟ್ಯೂಬರ್ ಹಾಕಿನ ಮುಂಚೆ ನಾನು ಎಕ್ಸಾಮ್ ಬರ್ದಿದ್ದು, ಪೊಲೀಸ್ ಎಕ್ಸಾಮು ಕಾನ್ಸ್ಟೇಬಲಿಗೆ. ಹಾಂ, PUC ಬೇಸಿಸು, 10th ಬೇಸಿಸು, DR ಮತ್ತು ಇನ್ನೊಂದು ಸಿವಿಲ್ ಅಂತ ಬರ್ತದೆ ಅದು. ಅದಾದ್ಮೇಲೆ ನಾನು ಯೂಟ್ಯೂಬರ್ ಆದ್ಮೇಲೆ ಕೂಡ ಇನ್ನೂ ಬಿಟ್ಟಿಲ್ಲ. ಇನ್ನು ನೆಕ್ಸ್ಟ್ ಎಕ್ಸಾಮ್ ಬ್ರಿಡ್ಜ್ ಮ್ಯಾಗ ಸೈಕಲ್ ಓಡಿಸ್ಕೊಂತ ಕಾಲೇಜಿಗೆ ಹೋಗೋಣ. ಹಂಗ ರೋಡ್ನಾಗ ಟೈಮ್ ಸಿಕ್ತಪ್ಪ ಅಂದ್ರ ಸಣ್ಣ ಹುಡುಗಿಯರ ಜೊತೆ ಡ್ಯಾನ್ಸು ಮಾಡ್ತಾನ. ಫುಟ್ಬಾಲ್ ಟೈಮಿಂದ ಹಿಡಿದು ಈ BA ವರೆಗೂ ನಾನು ಮನೇಲೇ ಇರ್ತಿದ್ನಲ್ಲ. ಫೇಲ್ ಆಗಿದ್ದೆ 2 ವರ್ಷ, ಭಾಳ ಟೈಮ್ ಇತ್ತು. ಆ ಟೈಮ್ನಾಗ ಜಿಯೋನೂ ಬಂದಿತ್ತು. ಸೊ ನನ್ನ ಹತ್ರ ಒಂದು ಟ್ಯಾಬ್ ಇತ್ತು, ಅದರಲ್ಲಿ ಡೈಲಿ ಯೂಟ್ಯೂಬೇ ನೋಡ್ತಿದ್ದೆ ನಾನು 24 ತಾಸು, ಹಿಂದಿ ಯೂಟ್ಯೂಬರ್ಸ್ನ. ಸೊ ನಾನು ಅವ್ರ ಜರ್ನಿ ನೋಡೀನಿ. ಈ ಕ್ಯಾರಿ ಮಿನಟಿ ಇದಾನಲ್ಲ, ಕ್ಯಾರಿ ಮಿನಟಿ, BBK ವಿನ್ಸು, ಅವರು ಎಷ್ಟು 100K 50K ಇದ್ದಾಗಿಂದ ನಾನು ನೋಡಿ ಅವರು ಗ್ರೋತ್ ನೋಡಿದೆ ನಾನು. ಅಂದರೆ ಈಗ ಹೆಂಗೆ 50 ಮಿಲಿಯನ್ವರೆಗೂ ಹೋಗಿರೋರು ಅವರು. ಸೊ ನನಗೆ ಗೊತ್ತಾಯ್ತು ಆ ವೇವ್ ಇಲ್ಲಿ ರಿಪೀಟ್ ಆಕತಿ ಕನ್ನಡದಾಗ ಅಂತ. ಸೊ ನಾನು ಟ್ರೈ ಮಾಡ್ತಾನೆ ಇದ್ದೆ, ಬಟ್ ಕನ್ಸಿಸ್ಟೆನ್ಸಿ ಇರಲಿಲ್ಲ. 6 ತಿಂಗಳಿಗೆ ಒಂದು ವೀಡಿಯೋಸ್ ಆಗ್ತಿದ್ದೆ, ಸುಮ್ಮನೆ ಯಾವ ಬೇಕಾಗ ಸೀರಿಯಸ್ ವೀಡಿಯೋಸು. ಸೊ ಬಟ್ 2000 ಮೊನ್ನೆ ಲಾಸ್ಟ್ ಇಯರ್ ಇದು ಯಾವುದಿದು ಅದೇ ಪಂಕಜ್ ಚೈತ್ರ ಚಂದ್ರಮ ಕ್ಲಿಕ್ ಆಯಿತು. ಆವಾಗಿಂದ ಮೂವಿ ರೋಸ್ಟ್ ರೆಗ್ಯುಲರಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಶುರು ಮಾಡಿದೆ ಯೂಟ್ಯೂಬಲ್ಲಿ ಮೂವಿ ರೋಸ್ಟನ್ನ? ಇಲ್ಲ ಸರ್, ಮುಂಚೆ ನಾನು ಅದೇ ಡಾಕ್ಯುಮೆಂಟ್ರಿ ಟೈಪ್ ಸೀರಿಯಸ್ ವೀಡಿಯೋಸ್ ಮಾಡ್ತಿದ್ದೆ, ಬಟ್ ಅವನ್ನ ಯಾರು ನೋಡ್ತಿದ್ದಿಲ್ಲ. ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ನಲ್ಲಿ ಕೋವಿಡ್ ಇತ್ತಲ್ಲ, ಸೊ ಅದ್ರ ಮ್ಯಾಗ ಏನೋ ಒಂದು ಮಾಡೋದು ಈ ಥರ ಮಾಡ್ತಿದ್ದೆ. ಅವೆಲ್ಲ ಹಳೆ ವೀಡಿಯೋಸ್ ಅದಾವೆ ನನ್ನ ಹತ್ರ. ಮೇ ಬಿ ನಾನೇ ಮುಂದೆ ರೋಸ್ಟ್ ಮಾಡಿ ಹಾಕ್ತೀನಿ ಅನ್ಸತ್ತೆ ನನ್ನ ಚಾನಲ್ಗೆ ವಾಪಸ್. ಹಂಗೆ ಮಾಡೀನಿ. ಆ್ಯಕ್ಚುಲಿ ನಾನು ಒಂದು ಶಾರ್ಟ್ ಮೂವಿ ಮಾಡಿದ್ದೆ, ಅದನ್ನು ನಾನೇ ರೋಸ್ಟ್ ಮಾಡಿ ನನ್ನ ಚಾನಲಲ್ಲೇ ಹಾಕ್ಕೊಂಡಿನಿ ವಾಪಸ್. ಸೊ ಅದು ಒಂದು ಕಂಟೆಂಟ್ ಆತಲ್ಲ ಅಂತ. ಮೂವಿ ರೋಸ್ಟ್ ಯಾಕೆ ಕ್ಲಿಕ್ ಆತಂದರೆ, ನಾನು ಇವ್ರು ಯಾರು ಸೋನು ಗೌಡ ಅವ್ರು ಯಾರು ಇದ್ರು ಸರ್, ಅವ್ರ ಮೇಲೆ ರೋಸ್ಟ್ ಮಾಡ್ತಿದ್ದೆ ನಾರ್ಮಲಾಗಿ. ಈಗ ಬೇರೆ ರೋಸ್ಟರ್ಸ್ ಹೆಂಗೆ ಕನ್ನಡದಾಗ ಮಾಡ್ತಾರಲ್ಲ ಆ ಥರ ಮಾಡ್ತಿದ್ದೆ. ಸೋನು ಗೌಡ ಆಗಲಿ, ಇವರೇನು ರೋಸ್ಟ್ ಮೆಟೀರಿಯಲ್ಗಳದಾರ, ರೇಷ್ಮಾ ಆಂಟಿ, ಇವರೆಲ್ಲರ ಮೇಲೆ ಮಾಡೋಣಂತೆ. ಮಾಡ್ತಾ ರಕ್ಷಕ್ ಬುಲೆಟಿಂದ ಒಂದು ವೀಡಿಯೋ ನಂದು ಆ್ಯಕ್ಚುಲಿ ಫಸ್ಟು ಸ್ವಲ್ಪ ಜನರಿಗೆ ಗೊತ್ತಾಗಿದ್ದು. ರಕ್ಷಕ್ ಬುಲೆಟ್ ಆ ಟೈಮ್ನಾಗ ಏನೋ ಒಂದು ಡೈಲಾಗ್ ಹೇಳಿದ್ನಲ್ಲ, ಸೊ ಅದರಿಂದ ಸ್ವಲ್ಪ ರೀಚ್ ಆತ. ಅದಾಗಿ ನೆಕ್ಸ್ಟ್ ವೀಡಿಯೋನೇ ನಾನು ನೋಡೋಂತಡಿ ಟ್ರೈ ಮಾಡೋಣ ಅಂತ ಚೈತ್ರ ಚಂದ್ರಮ ರೋಸ್ಟ್ ಮಾಡಾಕಿದೆ. ಅದು ಹೆವಿ ವೈರಲ್ ಹೋಯ್ತು ಫಸ್ಟ್ ಟೈಮ್ ಹಾಕಿದಾಗ. ಎಷ್ಟು ವರ್ಷದಿಂದ? ಅದೇ 1 ವರ್ಷದಿಂದ ಭಾಳ ವೈರಲ್ ಆಯ್ತು. ಅವಾಗೇ ಜನರಿಗೆ ಗೊತ್ತಾ. ಸೊ ನಾನೇನು ಅನ್ಕೊಂಡೆ ರೆಗ್ಯುಲರಾಗಿ ಇನ್ಮ್ಯಾಗ ಮೂವಿ ರೋಸ್ಟ್ ಮಾಡೋಣ ಅಂತ. ಸೊ ಅದಾಗ್ತಿದ್ದಂಗೆ ಈ ರಾಧಿಕಾ ಅವ್ರದ್ದು ಮನೆ ಮಗಳು, ಆಮೇಲೆ ಆಟೋ ರಾಮಣ್ಣ ಸಿಕ್ತು. ಆಮೇಲೆ ಈ ಥರ ಮಾಡ್ತಾ ಕಂಟಿನ್ಯೂಸ್ ಆಗಿ ಒಂದು ಇದು ಸಿಕ್ತು ಗ್ರಿಪ್ಪು. ಸೊ ಅವಾಗಿಂದ ಮೂವಿ ರೋಸ್ಟೇ. ಬಟ್ ಆ್ಯಕ್ಚುಲಿ ಅದನ್ನ ಮುಂಚೆನೇ ಇವ್ರು ಮಾಡಿದ್ರು, ನೀವು ಇಂಟ್ರೂ ತಗೊಂಡಿರಲ್ಲ, ಪವನ್ ವೇಣುಗೋಪಾಲ್, ಭೂಮೈ ಶೋ. ಸೊ ಅವ್ರು ಮಾಡಿದ್ರು, ಅದನ್ನು ನೋಡಿದ್ದೆ ನಾನು. ಬಟ್ ನೋಡೋಣ ಅವ್ರಿಗೂ ಚೆನ್ನಾಗಿ ಹೆಂಗೆ ಮಾಡ್ಬೋದು ಅಂತ ನಾನು ಇನ್ನೊಂದು ಸಲ 3 ಸಲ ಫಿಲಿಮ್ ನೋಡಿ ಮಾಡಿದ್ಮೇಲೆ ಅದು ಆ್ಯಕ್ಚುಲಿ ಅವ್ರಿಗೆ ಎಷ್ಟು ಹೊಡಿತ್ತು ಅದಕ್ಕಿಂತ ಚೆನ್ನಾಗೇ ಓಡ್ತು ನಂದು ಆ ವಿಡಿಯೋ. ಸೊ ಅದಾದಮೇಲೆ ರೆಗ್ಯುಲರಾಗಿ ಮಾಡಿದೆ. ಅವರು ಮಾಡ್ತಿದ್ರು ಅವಾಗ, ಅವ್ರು ಯಾಕೆ ಬಿಟ್ಟರೋ ಗೊತ್ತಿಲ್ಲ, ಬಟ್ ನಾನು ಕಂಟಿನ್ಯೂ ಮಾಡಿದೆ. ಇದೇ ಮೂವಿ ರೋಸ್ಟೇ ಆಲ್ಮೋಸ್ಟು. ನಾನು ಸ್ವಲ್ಪ ಜನರಿಗೆ ಗೊತ್ತಿರೋದೇ ಮೂವಿ ರೋಸ್ಟ್ ಮಾಡ್ತಾನೆ ಅಂತ. ಈ ಆಟೋ ರಾಮಣ್ಣ ಆಗಲಿ, ಆಮೇಲೆ ಯಾರಿಗೂ ಪರಿಚಯದ ಮೂವೀಸ್ ಇದೆ. ಆಟೋ ರಾಮಣ್ಣ, US ಯಾವ ಟಿಪ್ಪು ವರ್ಧನ್ ಅಂತ ಒಂದು ಯಾವುದೋ ಮಾಡಿದ್ದೆ, ಯಾರಿಗೂ ಗೊತ್ತಿಲ್ಲ ಅವು. ಸೊ ನಾನು ರೋಸ್ಟ್ ಮಾಡಿದ ಮೇಲೆ ಏನಾಯ್ತು, ಅವರಿಗೆ ವ್ಯೂಸ್ ಜಾಸ್ತಿ ಆಗಿ ಹಂಗೆ ಆ ಥರ ಆಗಕ್ಕೆ ಸ್ಟಾರ್ಟ್ ಆಯಿತು. ಈಗ ಆಟೋ ರಾಮಣ್ಣನ ಹಂಗೆ ಆಗಿರೋದು. ಆಟೋ ರಾಮಣ್ಣ ಮುಂಚೆ ಯಾರೂ ನೋಡಲಿಲ್ದಾಗ ನನಗೆ ಯೂಟ್ಯೂಬ್ ಸಜೆಸ್ಟ್ ಮಾಡ್ತೀವಿ. 60K ವ್ಯೂಸ್ ಇದ್ದಿದ್ದು ಅದಕ್ಕೆ ಯೂಟ್ಯೂಬ್ನಾಗ. ನಾನು ರೋಸ್ಟ್ ಮಾಡಿದೆ, ನನ್ನ ವಿಡಿಯೋ ಭಾಳ ಹೋಗ್ಬಿಡ್ತು. ನಂದು ಹೋದ್ಮೇಲೆ ಈಗ ಅವ್ರಿಗೆ ನೋಡ್ರಿ 200 ಸಮಥಿಂಗ್ ವ್ಯೂಸ್ ಆಗೈತೆ. ಅದರಿಂದ ಅವ್ರು ದುಡ್ಡು ಬಂದತ್ತೋ ಇಲ್ಲ ಅವರಿಗೆ ಗೊತ್ತದು. ಬಟ್ ಅದೇ ಅವ್ರದ್ದು ಐತಲ್ಲ 5 ನಿಮಿಷದ ಡೈಲಾಗ್ ನೀವು ಹೇಳಿಸಿದ್ರಲ್ಲ ಕಂಟಿನ್ಯೂ ಆಗಿ, ಅದೊಂದು ಈ ಥರ ಆಗಕ್ಕೆ ಸ್ಟಾರ್ಟ್ ಆದ. ಆಮೇಲೆ ಹೆಂಗಂದರೆ ನಾನು ರೋಸ್ಟ್ ಮಾಡಿದ್ಮೇಲೆ ಈ ಪರಿಚಯದ ಮೂವೀಸ್ನ ರೋಸ್ಟ್ ಮಾಡಿದ್ಮೇಲೆ ಹೋಗಿ ಜನರು ನೋಡೋಕೆ ಸ್ಟಾರ್ಟ್ ಮಾಡಿ. ನಾನು ರೋಸ್ಟ್ ಮಾಡಿರೋ ಮೂವೀಸ್ ಯೂಟ್ಯೂಬ್ನಾಗ ಇರ್ತಾವಲ್ಲ, ಹೋಗಿ ಕಮೆಂಟ್ ಸೆಕ್ಷನ್ ತೆಗೆದು ನೋಡ್ರಿ, ಆಫ್ಟರ್ ದರ್ಶಿ ಇಲ್ಲ ದರ್ಶಿ ರೋಸ್ಟ್ ನೋಡಿ ಯಾರು ಬಂದಿರಿ ಅಂತ ಆಲ್ಮೋಸ್ಟ್ ಹಂಗೆ ಇರ್ತಾವೆ. ಹೇಗೆ ಸೆಲೆಕ್ಟ್ ಮಾಡಿದ್ರೆ ಒಂದು ಸಿನಿಮಾ ನೀವು? ಅಂದರೆ ನಂದು ಇನ್ನೊಂದು ಯೂಟ್ಯೂಬ್ ಅಕೌಂಟ್ ಐತೆ, ಅದರಲ್ಲಿ ಆಲ್ಗೋರಿದಮ್ನ ಹಂಗೆ ಟ್ರೈನ್ ಮಾಡ್ಬಿಟ್ಟು ನಾನು. ಅಂದರೆ ಬರೀ ಕೆಟ್ಟ ಫಿಲ್ಮ್ಸ್ನೇ ನೋಡಿ ಲೈಕ್ ಕೊಟ್ಟು ಬೇಕಂತ ಅದನ್ನೇ ನಾನು ಇದನ್ನು ಮಾಡಿ ಆ ಅಕೌಂಟ್ ಓಪನ್ ಮಾಡಿದ್ರೆ ಬರೀ ಆ ಥರದ ಫಿಲ್ಮೇ ಬರ್ತೈತಿ ಹೋಮ್ ಪೇಜ್ನಲ್ಲಿ ಸಜೆಷನ್ಗೆ ಸೀದಾ. ಸೊ ಹಂಗಾಗಿ ನಾನು ಏನು ಪ್ರಾಬ್ಲಮ್ ಇಲ್ಲ, ಕಂಟೆಂಟಿಗೆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ 250 ಫಿಲ್ಮ್ ನಾನು ಹೇಳಿದ್ನಲ್ಲ, 250 ಫಿಲ್ಮ್ ವರ್ಷಕ್ಕೆ ರಿಲೀಸ್ ಆಗೋದು ಕನ್ನಡದಾಗ. ಒಂದು ವರ್ಷಕ್ಕೆ 240 ಫಿಲ್ಮ್ ಏನು ಯೂಸ್ಲೆಸ್ ಅದಲ್ಲ ಅವೆಲ್ಲ ನನ್ನ ಯೂಟ್ಯೂಬ್ ಇದ್ರಾಗ ಬರ್ತವೆ. ಸೊ ನಾನು ನೋಡಿ 3 ಸಲ ನೋಡ್ಬೇಕು, ಅದು ನನ್ನ ಪಜಿತಿ. ಅದು ಬರಿಬೇಕಲ್ಲ ಸರ್, ಫಸ್ಟ್ ಟೈಮ್ ನೋಡಿದಾಗ ಅಷ್ಟು ಗೊತ್ತಾಗಲ್ಲ, ಅಂದರೆ ಸಿಗಲ್ಲ ಅಷ್ಟು ಏನೇನು ಮಾಡ್ಬೇಕಂತ. ಸೆಕೆಂಡ್ ಟೈಮ್ ನೋಡಿದಾಗ ಒಂದು ಐಡಿಯಾ ಬರ್ತೈತಿ. ಥರ್ಡ್ ಟೈಮು ಬರ್ಕಂತ ನೋಡ್ತಿರ್ತೀನಿ. ಸೊ 3 ಸಲ ನೋಡ್ತೀನಿ. ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಟೈಮ್ ಖರ್ಚು ಮಾಡ್ತಾರೆ? ನಾನು ಭಾಳ ಸ್ಪೀಡ್ ಮಾಡ್ತೀನಿ ಆ್ಯಕ್ಚುಲಿ. ನಿಧಾನಕ್ಕೆ ಪ್ರಾಪರಾಗಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅಂತ ನಾನು ಅನ್ಕೊಂಡು ಮಾಡಿದ್ರೆ 1 ವಾರ ಬೇಕು. ಬಟ್ ವಾರಕ್ಕೆ 2 ಮಾಡ್ಬೇಕಂತ ಅನ್ಕೊಂಡ್ರು ಮಾಡ್ಬೋದು ನಾನು, ಬೇಗ ಹೆಂಗೋ ಒಂದು ಬರೆದು ಮಾಡಿರೋದಂತ. ಬಟ್ ಯೂಶ್ವಲಿ ವಾರಕ್ಕೊಂದು ಮಾಡೋದು ಬೆಟರು, ಹೆಲ್ತಿಗೂ ಬೆಟರ್, ಮೆಂಟಲ್ ಹೆಲ್ತಿಗೆ. ಅಷ್ಟು ಆಸೆ ಇರ್ತಾವೆ ಆ ಫಿಲಿಮ್ಸ್. ಫಸ್ಟು ಫಿಲಿಮ್ನ ಸೆಲೆಕ್ಟ್ ಮಾಡ್ತೀನಿ, ಅಲ್ಲೇ ಭಾಳ ಕನ್ಫ್ಯೂಷನ್ ಆಕತಿ. ಯಾಕಂದ್ರೆ ಒಂದಕ್ಕೊಂದು ಕೆಟ್ಟದಾಗದವು, ಯಾವ ಸೆಲೆಕ್ಟ್ ಮಾಡಲಿ ನಾನು.
ಸೊ ಆಮೇಲೆ ಒಂದು ಫಿಕ್ಸ್ ಮಾಡ್ತೀನಿ ಇದನ್ನು ಮಾಡೋಣ ಅಂತ. ಸೊ ನೋಡ್ತೀನಿ. ಫಸ್ಟ್ ಟೈಮ್ ನೋಡಿದಾಗ ಗೊತ್ತಾಗಲ್ಲ, ಸೆಕೆಂಡ್ ಟೈಮ್ ನೋಡಿದಾಗ ಅದೇ ಸೀನ್ ನೋಡ್ಬೇಕಾರೆ ಹಿಂದ್ಗಡೆ ಏನೋ ಅವನು ಅಲ್ಲಿಟ್ಟರ ಮಿಸ್ಟೇಕ್ ಇರ್ತೈತಿ, ಇವನು ಏನೋ ಕೈಯಾಗ ವಾಚ್ ಇರ್ತೈತಿ, ನೆಕ್ಸ್ಟ್ ಸೀನಾಗ ಇರಲ್ಲ, ಆ ಥರ ಏನೇನೋ ಬೇಸಿಕ್. ಅದು ಯಾವುದದು ಪಂಡಿತ್ ಭಾಗ್ಯವಿಧಾತ. ಇವತ್ತು ನಾನು ರೋಸ್ಟ್ ಮಾಡಕತ್ರ ಫಿಲ್ಮ್ ಹೆಸರು ಪಂಡಿತ್ ಭಾಗ್ಯವಿಧಾತ. ಈ ಫಿಲ್ಮ್ ಇರೋ ಮೈಮ್ಯಾಗ ಬಟ್ಟಿನ ನಿಲ್ಲಲ್ಲ. ಆ ವಿಡಿಯೋ ಆ್ಯಕ್ಚುಲಿ ನಾ ಮಾಡ್ಬೇಕಾರೆ ಭಾಳ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೆ. ಯಾಕಂದ್ರೆ ಕೆಲವು ಫಿಲಿಮ್ಸ್ ಈ ಥರ ಆಟೋ ರಮಣ್ಣ, ಪಂಡಿತ್ ಭಾಗ್ಯ ಈ ಥರದವು ಸಿಕ್ಕಾಗ ಚೆನ್ನಾಗಿ ಅನ್ಸತಿ. ಯಾಕಂದ್ರೆ ಅದ್ರಾಗ ಅಷ್ಟೊಂದು ಮಿಸ್ಟೇಕ್ಸ್ ಇರ್ತಾವೆ, ಆಮೇಲೆ ನಮಗೂ ಅಷ್ಟೊಂದು ಜೋಕ್ಸ್ ಸಿಗ್ತಾವೆ ಬರ್ಯಾಕ. ಬಟ್ ಕೆಲವು ಫಿಲಿಮ್ಸ್ ಆಲ್ಮೋಸ್ಟ್ 90% ಫಿಲಿಮ್ಸ್ ಹೆಂಗಿರ್ತಾವೆ ಅಂದ್ರೆ ಅವ್ರು ಕಾಮಿಡಿ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಆ ಸೀನಾಗ ನಿಮಗೆ ಕಾಮಿಡಿ ಅನ್ಸಲ್ಲ, ಅದನ್ನ ನೋಡ್ಬೇಕು ನಾನು ಕುತ್ಕೊಂಡು. ಟಾರ್ಚರ್ ಅದು, ಕಾಮಿಡಿ ಅಲ್ಲ ಅದು ಆ್ಯಕ್ಚುಲಿ. ಯಾವ 3ನೇ ಕ್ಲಾಸ್ನಾಗ ನಾವು ಹೇಳ್ತಿದ್ದ ಜೋಕ್ಗಳನ್ನ ಹೇಳ್ತಿರ್ತಾರೆ. ನೀನು ಯಾವತ್ತು ಹುಟ್ಟಿದೆ, ಸಂಡೇ ಹುಟ್ಟಿದೆ, ಸಂಡೇ ಹೆಂಗೆ ಹುಟ್ಟಿದೆ, ಸಂಡೇ ರಜಾ ಅಲ್ಲ ಅಂತ. ಅರ್ಥ ಮಾಡ್ಕೇಳ್ರಿ ಸರ್ ಎಷ್ಟು ಟಾರ್ಚರ್ ಇರ್ತದಂತ. ಅದು ಯಾವಾಗಿನ ಜೋಕ್ ಅದು. ಸೊ ಆ ಥರ ಸರ್ ನೋಡಿ ಆ ಫಿಲಿಮ್ ನೋಡ್ಬೇಕಾರೆ ಕೆಲವು ಸೀನ್ಗಳಾಗ ಅವು ಆ ಡೈಲಾಗ್ ಹೇಳಿರ್ತಾರೆ. ಅದನ್ನು ನಾನು ನೋಡ್ಬೇಕಾರೆ ಬರ್ಕೊಂಡಿರ್ತೀನಿ. ಈ ಡೈಲಾಗ್ ಜನರಿಗೆ ಇಷ್ಟ ಆಗ್ಬೋದು, ಯಾಕೆ ಹಿಂಗೆ ಮಾಡಿದೆ ಆಗಲಿ, ಆಮೇಲೆ ನೀ ಹೇಳ್ತಿರೋದು ಕರೆಕ್ಟ್ ಕಣೋ, ಇನ್ನೂ ಯಾವ ಭಾಳ 100% ತಪ್ಪು ನಿಮ್ಮದೆ ಅಂತ ಯಾವುದೋ ಒಂದು ಐತೆ. ಸೊ ಅವೆಲ್ಲ ನಾನು ಬರ್ಕೊಂಡು ಮೇ ಬಿ ಇದು ಜನರಿಗೆ ಇಷ್ಟ ಆಗ್ಬೋದು ಅಂತ. ಈಗ ಅದು ಯಾಕೆ ಹಿಂಗೆ ಮಾಡಿದೆ, ಎಷ್ಟು ಮಾಡಿ ಟಾರ್ಚರ್ ಆಗೈತೆ ಅಂದರೆ, ಅದು ಯಾರಾದರೂ ಅಕಸ್ಮಾತ್ ಸಿಕ್ಕರಪ್ಪ ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆಗೆಲ್ಲ ಆ ಥರ ಮಾತಾಡ್ತಾರೆ. ಅಂದರೆ ನನ್ನ ಮೀಮ್ಸ್ಗಳದಾವಲ್ಲ, ಏನವು ಯಾಕಿಂಗ್ ಮಾಡಿದೆ, ಹೌದು ಕಣೋ ನೀನು ಹೇಳ್ತಿರೋದು ಕರೆಕ್ಟು, ಆಮೇಲೆ ಇನ್ನೂ ಭಾಳ ಅದಾವೆ. ಅವನ್ನೆಲ್ಲ ವಾಟ್ಸಪ್ ಚಾಟ್ ಮಾಡಿರಲ್ಲ, ಸ್ಕ್ರೀನ್ಶಾಟ್ ಕಳಿಸ್ತಿರ್ತಾರೆ ಸಬ್ಸ್ಕ್ರೈಬರ್ಸ್. ಬಟ್ ಒಳ್ಳೆ ಫಿಲಿಮ್ಸ್ ನೋಡ್ತಿದ್ದೆ. ಫಾರೆಸ್ಟ್ ಗಂಪ್ ಆಗಲಿ, ಇದು ತಿಥಿ ಆಗಲಿ, ಕನ್ನಡ ಒಳ್ಳೊಳ್ಳೆ ಫಿಲಿಮ್ಸ್ ಸರ್, ಒಳ್ಳೊಳ್ಳೆ ಫಿಲಿಮ್ಸ್ ನೋಡ್ತಿದ್ದೆ. ಇದಕ್ಕೋಸ್ಕರ ಕೆಟ್ಟ ಫಿಲಿಮ್ ನೋಡಂಗೆ ಆಗ್ಬಿಡ್ತು ನನ್ನ ಜೀವನ. ಅಷ್ಟರ ಮಟ್ಟಿಗೆ ಒಳ್ಳೆ ಫಿಲಿಮು. ಶಾನ್ಶಂಕ್ ರಿಡೆಂಪ್ಷನ್ನು, ಆಮೇಲೆ ಎಲ್ಲ ಒಳ್ಳೆ ಫಿಲಿಮ್ಸ್ ಸರ್. ಯಾವ್ಯಾವ ಅದಾವಲ್ಲ, ನೀವು ಯಾವ್ಯಾವ ನೋಡಿರಲ್ಲ ಒಳ್ಳೆ ಫಿಲಿಮ್ಸ್ ಕ್ಲಾಸಿಕ್ಸು, ಅವನ್ನೆಲ್ಲ ನೋಡಿ. ಪಲ್ಪ್ ಫಿಕ್ಷನ್ನು ಎಲ್ಲ ನಾನು ನೋಡ್ತಿದ್ದೆ. ಅದು ನೋಡ್ರಿ ಹಿಂಗೆ ಆಗ್ಬಿಡ್ತು. ಅದೇ ನನ್ನ ಚಾನಲಿಂದ ಭಾಳ ದೊಡ್ಡ ರಿಸ್ಕ್. ಈಗ ನಾನು ನಾಳೆನೇ ಹೋಗ್ಬೋದು ನನ್ನ ಚಾನಲ್, ಯಾಕಂದ್ರೆ ಭಾಳ ರಿಸ್ಕ್ ಐತೆ ಸರ್. ಇದು ಕಾಪಿರೇಟ್ ಅವ್ರು ಹೊಡಿಬೋದು ಕಂಪ್ನಿಯವ್ರು. ನನಗೆ 3 ತಿಂಗಳಿಗೆ ಒಂದೊಂದು ಕರೆಕ್ಟ್ ಕಾಪಿರೇಟ್ ಬಿದ್ದಾವೆ ಸ್ಟ್ರೈಕ್ಸ್ಗಳು. ಬಟ್ ಅಂದರೂ ಕೂಡ ನಾನು ಸರ್ವೈವ್ ಆಗೀನಿ ಇಲ್ಲಿವರೆಗೂ. ಬಟ್ ಈಗ ಇನ್ನೊಂದೇನಂತಂದರೆ ಫೇರ್ ಯೂಸ್ ಅಂತ ಬರ್ತೈತಿ. ಫೇರ್ ಯೂಸ್ ಅಂಡರ್ ನಾನು ಆಡಕತ್ತೀನಿ. ಈಗ ಏನು ಆಟ ರೋಸ್ಟ್ ಮಾಡಕತ್ತೀನಿ, ಫೇರ್ ಯೂಸ್ ಅಂಡರ್ ಮಾಡಕತ್ತೀನಿ. ಫಾರ್ ಎಕ್ಸಾಂಪಲ್ ಸರ್, ಒಂದು ಫಿಲಿಮ್ ನಾವು ನೋಡ್ತೀವಲ್ಲ, ಗೂಗಲ್ನಾಗ ಹೋಗಿ ಆ ಫಿಲಿಮ್ ಹೆಸರನ್ನ ಸರ್ಚ್ ಮಾಡಿರಿ. ಯಾವುದೇ ಮೇಜರ್ ಕಂಪ್ನಿ ಪ್ಲಾಟ್ಫಾರ್ಮ್ನಾಗ ಆ ಫಿಲಿಮ್ ಇಲ್ಲ ಅಂದರೆ ನೀವು ಆರಾಮ್ಸೆ ರೋಸ್ಟ್ ಮಾಡಿರಿ. ಈ ಆಟೋ ರಾಮಣ್ಣ ಐತಲ್ಲ, ಹಾಕಿದ್ರೆ ಕಾಪಿರೇಟ್ ಸ್ಟ್ರೈಕ್ ಆಟೋ ರಾಮಣ್ಣೇ ಆಗಬೇಕು. ಬಟ್ ಆಟೋ ರಾಮಣ್ಣ ಗೊತ್ತೈತಿಲ್ಲ ನಿಮಗೆ, ಅವ್ನ ಮೈಂಡ್ ಸೆಟ್ಟಿಗೆ ಅದು ಗೊತ್ತಿರಲ್ಲ. ಸೊ ಆ ಥರದ್ದು ಹುಡುಕಿ ನನಗೆ ರೋಸ್ಟ್ ಮಾಡಕತ್ತೀನಿ. ಸೊ ಹಂಗಾಗಿ ನನಗೆ ಈಗ ಬೀಳಾಕತ್ತಿಲ್ಲ. ಬಟ್ ನಾನು ದೊಡ್ಡ ಫಿಲಿಮ್ ಯಾವಾಗ ರೋಸ್ಟ್ ಮಾಡ್ತೀನಿ ಅನ್ಕೊಳ್ರಿ, ಅದೇ ಪ್ರಾರಂಭ ಅಂತ ಒಂದು ಫಿಲಿಮ್ ಐತಿ ಕನ್ನಡದಾಗ. ಅದ್ರ ಡೈರೆಕ್ಟ್ರು ಫೋನ್ ಮಾಡಿದ್ರೆ, ಅವ್ರು ವೀಡಿಯೋಸ್ ನೋಡ್ತೀವಿ ಹಂಗೆ ಅಂತ ಮಾತಾಡ್ಬೇಕಾರೆ ಅವ್ರು ಹೇಳಿದ್ರು, ಎಡಿಗಳು ಇದನ್ನು ನೋಡ್ಕೋಬೇಕು, ಬಟ್ ಅವ್ರು ಯೂಶ್ವಲಿ ಮಿಸ್ಟೇಕ್ ಮಾಡ್ತಾರಲ್ಲ ಸರ್, ಅದನ್ನು ನೀನು ಹಿಡಿತೀವಿ, ಅದು ನೋಡು, ಡೈರೆಕ್ಟರ್ಸಿಗೆ ಬ್ಲೇಮ್ ಮಾಡಬೇಡ, ಅದೇ ಆ್ಯಕ್ಚುಲಿ ಅವ್ರದ್ದು ಡಿಪಾರ್ಟ್ಮೆಂಟ್ ಅಂತ ಅಂದಿದ್ರು. ಸೊ ಅದು ನನಗೆ ಅನ್ಸಂಬಿಟ್ಟು 3 ಸಲ ನೀವು ಒಂದು ಫಿಲಿಮ್ ನೋಡಿರಪ್ಪ ಅಂತಂದರೆ ಗೊತ್ತಾಗ್ಬಿಡುತ್ತೆ ಸರ್ ಪ್ರತಿಯೊಂದು ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಐತೆ ಅಂತ. ಬಟ್ ಅದಕ್ಕಿಂತ ನನಗೇನು ಇಷ್ಟ ಆಗತ್ತೆ ಅಂದ್ರೆ, ನಾನು ಮೊನ್ನೆ ಒಂದು ಮೂವಿ ರೋಸ್ಟ್ ಮಾಡಿದ್ದೆ, ಸಜಿನಿ ಅಂತ ಒಂದು ಫಿಲಿಮ್ ಐತಿ. ಅದು ನನಗೆ ಭಾಳ ಇಷ್ಟ. ಯಾಕಂದ್ರೆ ಆ ಫಿಲಿಮ್ ನೋಡ್ರಿ, ಅದ್ರಾಗ ಏನು ನಾ ಮಿಸ್ಟೇಕ್ ಕಂಡುಹಿಡಿದಿಲ್ಲ, ಬಟ್ ಅವ್ರು ಹೇಳ್ರವೇ ಅಲ್ಲಿ ಉಲ್ಟಾಗಿರ್ತಾವೆ. ಫಾರ್ ಎಕ್ಸಾಂಪಲ್, ಅವಳು ಲಂಡನ್ನಿಗೆ ಹೋಗಿದ್ದ ದಿನನೇ ರೋಡ್ ತುಂಬ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಹಳೆ ಫಿಲಿಮ್ಸ್ನಾಗ ಅದನ್ನು ಮಾಡ್ತಿದ್ರು. ಬಟ್ ರಿಯಲಿಸ್ಟಿಕ್ಕಾಗಿ ನೀವು ನೋಡೋಕೆ ಹೋದ್ರೆ, ನೀವು ಒಂದು ಹೊಸ ಊರಿಗೆ ಹೋಗೋದಂಗೆ ಹೆಂಗೆ ಜನರ ಮುಂದೆ ಇಮಿಡಿಯೇಟಾಗಿ ಡ್ಯಾನ್ಸ್ ಮಾಡೋಕ್ಕಾಗೈತಿ. ಅದೇ ಸರ್. ಬಟ್ ಅದೇ ಲಾಜಿಕ್ಲೆಸ್ ಆಗಿ ನೋಡ್ಬೇಕು ಫಿಲಿಮ್ಸ್ನ. ಬಟ್ ಲಾಜಿಕ್ ಆಗಿ ನೋಡಿದ್ರೆ ಹೆಂಗಿರ್ತೈತಿ ಅನ್ನೋದ್ರ ಮೇಲೆ ಇದು ನನ್ನ ಚಾನಲ್ ನಿಂತಿರೋದು. ಪ್ರಾಬ್ಲಮ್ ಇಲ್ಲ ಗೊತ್ತಾ ಸರ್, ಅವರು ಫಿಲಿಮ್ ಕರೆಕ್ಟಾಗಿ ತೆಗ್ದಿರ್ತಾರಲ್ಲ, ಅವ್ರು ಏನು ಮಾಡಿರ್ತಾರೆ, ನನಗೆ ಅರ್ಥ ಆಗಿರಲ್ಲ ಅದು ಫಿಲಿಮ್ ನೋಡ್ಬೇಕಾರೆ, ಇದೇನು ಹಿಂಗೆ ಮಾಡೋಣ ಅಂತ. ಎಷ್ಟೋ ಸಲ ನಾನು ಆಟೋ ರಮಣ್ಣ ಹೆಂಗೈತಂದರೆ, ಅದು ಹಿಂಗೆ ಚೇಂಜ್ ಮಾಡ್ಬಿಟ್ಟಾನ ಒಂದು ಸ್ಟೋರಿನ, ಸ್ಟ್ರೇಟ್ ಹೋಗ್ತಿರೋ ಸ್ಟೋರಿನ, ಆಮೇಲೆ ಇಲ್ಲಿ ಮಿಡ್ಲಿಗೆ ಏನೋ ಆ್ಯಡ್ ಮಾಡೋಕ್ಕೆ ಹೋಗ್ಯಾನ, ಫಿಲಿಮ್ಸ್ನಾಗ ಆ್ಯಡ್ ಮಾಡ್ತಾರಲ್ಲ ಆ ಟೈಪ್, ಅದು ಮಿಸ್ಟೇಕ್ ಆಗ್ಬಿಟ್ಟೈತಿ. ಸೊ ರೋಸ್ಟ್ನಾಗ ಆ್ಯಕ್ಚುಲಿ ನಾನು ಸರಿ ಮಾಡೀನಿ ಅದನ್ನು, ಹಿಂಗೈತಿ ಇದು ಸ್ಟೋರಿ ಅಂತ. ನಾನು ನ್ಯಾಚುರಲಾಗಿ ಆ ಸ್ಟೋರಿ ಹೆಂಗೆ ಬರ್ತದೆ ಹಂಗೆ ಹೇಳ್ಕೊಂತ ಹೋಗಿನಿ. ರೋಸ್ಟ್ನಾಗ ನಾನು ಸರಿ ಮಾಡೀನಿ ಅದನ್ನು. ಬೇಕಾದ್ರೆ ನೀವು ಒರಿಜಿನಲ್ ಆಗಿ ನಾನು ರೋಸ್ಟ್ ನೋಡಿರಿ, ರೋಸ್ಟ್ ನೋಡಿದ್ಮೇಲೆ ಆಟೋ ರಮಣ್ಣ ಫಿಲಿಮ್ ನೋಡಿರಿ, ಸೊ ನಿಮಗೆ ಗೊತ್ತಾಗತ್ತೆ ಅವಾಗ. ಇದ್ಯಾಕೆ ಇಲ್ಲಿ ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದ ಅಂದರೆ, ಆಟೋ ರಮಣ್ಣ ಒಳ್ಳೆಯರು ಪಾಪ, ಅವ್ರಿಗೆ ಹಂಗೆ ಅನ್ಬಾರ್ದು. ಯಾಕಂದ್ರೆ ಅವ್ರ ಜಾಗದಾಗ ಬೇರೆ ಯಾರು ಇದ್ದಿದ್ರೆ ಬೈದಿರೋರು. ಬಟ್ ಅವ್ರು ಆ್ಯಕ್ಚುಲಿ ಕ್ರಿಟಿಸಿಸಮ್ನ ತಗೊಂತಾರೆ. ಅವರು ಪಾಪ ಒಳ್ಳೆಯರು ಅಂತ ನನಗೆ ಅನ್ಸತ್ತೆ, ಇನ್ನೋಸೆಂಟ್ ಅನ್ಸತ್ತೆ ಎಲ್ಲದಕ್ಕಿಂತ. ಒಬ್ಬರು ಫೋನ್ ಮಾಡಿದ್ರು, ಇದು ಯಾವುದದು ಕೀರ್ತಿ ಗುಬ್ಬಟ್ಟು ಮಾಡಿದ್ನಲ್ಲ ರೋಸ್ಟ್, ಅವರಲ್ಲ ಆ ಫಿಲಿಮ್ನಾಗ ಒಬ್ರು ಆ್ಯಕ್ಟಿಂಗ್ ಮಾಡಿದ್ರ, ಅವ್ರೇನೋ ಮತ್ತು ಅವ್ರ ಲೈಫ್ನಾಗ ಮುಂದೆ ಹೋಗ್ಯಾರ ಆ ಫಿಲಿಮ್ ಮಾಡಿ.
ಏನೋ ಜಾಬ್ ಮಾಡಾಕಿದ್ರು ಅಂತ ಗೌರ್ಮೆಂಟ್ ಜಾಬ್. ಅವರೊಬ್ರು ಫೋನ್ ಮಾಡಿ ಹೇಳಿದ್ರು, ಅವರು ಡೈರೆಕ್ಟ್ರೆ, ಬೇರೆ ಯಾವ್ದಾದ್ರು ಡೈರೆಕ್ಟ್ರು, ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ನಾವು ನಿಮ್ಮ ವೀಡಿಯೋಸ್ ನೋಡ್ತಿರ್ತೀವಿ ಹಿಂಗೆ ಈ ಪಾರ್ಟ್ ಡಿಲೀಟ್ ಮಾಡಿರಿ ಅಂತ. ಸೊ ಆ ಟೈಪ್ ಕೇಳಿದ್ರು ಅಂತ, ಆ ಟೈಪ್ ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ ನಾನು ಡಿಲೀಟ್ ಅಲ್ಲ, ವಿಡಿಯೋನೇ ಡಿಲೀಟ್ ಮಾಡಿಬಿಡ್ತೀನಿ, ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ನೀವು ಫೋನ್ ಮಾಡಿ ನೀವು ಹಂಗೆ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಹಿಂಗೆ ಅಂತಂದರೆ ನಾನು ಮಾಡಲ್ಲ. ಆ್ಯಕ್ಚುಲಿ ಮಾಡಿದ್ರು ಒಬ್ಬರು ಪ್ಯಾರಾಗ್ರಾಫ್ ಹಾಕಿದ್ದ, ನಾಳೆ ನಿನಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಆನ್ಸರ್ ಮಾಡೋಕ್ಕೆ ನೀನು ಕಂಪ್ಲೇಂಟ್ ಕೊಡ್ತೀವಿ ಹಿಂಗೆ ಅಂತ ಮೂವಿ ರೋಸ್ಟ್ ಮಾಡಿದ್ದಕ್ಕೆ. ಆಮೇಲೆ ಅವನೇನು ಕಂಪ್ಲೇಂಟು ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಅದೇ ಅದು ಏನು ಮಾಡೋಕ್ಕಾಗುತ್ತೆ ಸರ್, ಯಾಕಂದ್ರೆ ಅಲ್ಲಿ ಅವರು ಎಲ್ಲಿಗೆ ಹೋದರೂ ಕೂಡ ಅದೇ ಅಲ್ಲ, ಅವರು ಪಬ್ಲಿಕ್ಕಿಗೆ ಹಾಕ್ಯಾರ ಅದನ್ನು, ಪಬ್ಲಿಕ್ ಒಪಿನಿಯನ್ ಈಗ ನಾನು ಕೊಟ್ಟಂಗದು. ಸೊ ಹಂಗಾಗಿ ಅದರಲ್ಲಿ ಏನೇ ಸರ್, ಈಗ ನೀವು ದುಡ್ಡು ಕೊಟ್ಟು ಫಿಲಿಮ್ ನೋಡ್ತೀರಾ, ಹೊರಗೆ ಬಂದಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅದು ಹೇಳೋದು ನಿಮ್ಮದು ಹಕ್ಕು. ನಾನು ದುಡ್ಡು ಕೊಟ್ಟು ನೋಡಿಲ್ಲ ಅಂದ್ರೆ ಟೈಮ್ ಇನ್ವೆಸ್ಟ್ ಮಾಡಿ ನೋಡೀನಿ. ನೀವು ಕಮೆಂಟ್ಸ್ನ ಬೈದೋಗಲ್ಲ ಜನರು ಆ ಫಿಲಿಮ್ನೆಲ್ಲ ನೋಡಿದ ಮೇಲೆ ಹೊಲ್ಸೊಲ್ಸ್ ಬೈತಾರೆ. ನಾನೇನು ವಾಸಿ, ನಾ ಏನು ಕೆಟ್ಟ ಪದ ಬಳಸಲ್ಲ. ಹಂಗೆ ಅವ್ರು ಕೊಟ್ಟರೆ ಟಾರ್ಚರ್ ನೋಡಿದ್ರೆ ನಾನೇ ಭಾಳ ಹೊಲ್ಸ್ ಬೈಬೇಕು ಅವ್ರಿಗೆ. ಆ್ಯಕ್ಚುಲಿ ಅವ್ರಿಗೆ ಲಾಭ ಆಕತ್ತೆ ಸರ್, ಯಾಕಂದ್ರೆ ನಾನು ಮೂವಿ ರೋಸ್ಟ್ ಮಾಡಿದ್ಮೇಲೆ ಭಾಳ ಜನ ಹೋಗಿ ನೋಡ್ತಾರೆ. ಸೊ ಅದು ಆ್ಯಕ್ಚುಲಿ ಇಬ್ಬರಿಗೂ ಲಾಭ ಅಂತ ಹೇಳ್ಬೋದು. ಸೊ ಹಂಗಾಗಿ ಬೆಟರ್ ಸುಮ್ಮನೆ ಇದ್ದರೆ ಅವರು, ನಾವು ಸುಮ್ಮನೆ ಇರ್ಬೋದು ಆರಾಮಾಗಿ. ಭಯ ಅನ್ನೋಕ್ಕಿನ್ನೂ ಆ ಹೇಟ್ ತಡ್ಕೊಳಕ್ಕಾಗಲ್ಲ ಸರ್. ಈಗ ನೀವು ಎಲ್ಲಿವರೆಗೂ ತಡ್ಕೊಂತೀರಿ, ನಾ ಮಗದಿರ ರೋಸ್ಟ್ ಮಾಡಿದೆ, ಅದಕ್ಕೆ ಬಂದಂಗೆ ಹೇಟ್ ಯಾವುದಕ್ಕೂ ಬರಲಿಲ್ಲ. ಹೆಂಗೆ 1 ತಾಸಿಗೆ 700 ಕಮೆಂಟ್ ಎಲ್ಲ ಭಯ ಆಗತ್ತಾರ, ಒಬ್ಬರು ಇದಿಲ್ಲ ಅಂದರೆ. ಆ ವಿಡಿಯೋ ನೋಡಿರಿ, ಈಗಲೂ ಐತಿ, ನಾನು ಡಿಲೀಟ್ ಮಾಡೋಕೆ ಹೋಗಿಲ್ಲ ಆ ವಿಡಿಯೋನ. ನೀವು ನೋಡಿದಾಗ ನಿಮ್ಗೆ ಅನ್ಸತಿ ಮೂವಿ ತಗ ನೋಡಿನಿ, ಲಾಜಿಕಲ್ಲಾಗಿ ಐತಿ ಅದು. ಬಟ್ ಅಂದರೂ ಜನಕ್ಕೆ ನನಗೆ ಅದೇ ಅರ್ಥ ಆಗಲ್ಲ, ಯಾಕೆ ಜನರು ಫಿಲಿಮ್ಸ್ನ ಆ ಲೆವೆಲಿಗೆ ಸೀರಿಯಸ್ ತಗೊಂತಾರ ಅಂತ. ಆ್ಯಕ್ಚುಲಿ ಅವ್ರು ತಗೋಬೇಕಾಗಿರೋದು ಬುಕ್ಸ್ನ, ನೀವು ಹೇಳ್ದಂಗೆ ಬುಕ್ಸ್ ಯಾರು ಓದಲ್ಲ, ಬಟ್ ಈ ಫಿಲಿಮ್ಸ್ನ ಸೀರಿಯಸ್ ತಗೊಂತಾರೆ ಜನರು. ನನಗೆ ಅವ್ನು ಸಾಗರ್ ಭಾರಿ ಒಳ್ಳೆ ಹೇಳಿದ್ದ, ಯೂಟ್ಯೂಬರ್, ಅವನು ರೋಸ್ಟ್ ಮಾಡ್ತಾನೆ. ಸ್ವಂತ ಅಪ್ಪಗೆ ಬೈದ್ಬಿಡು ಜನರು ಬೈಸ್ಕೊಂತಾರ, ಅವ್ರ ಅಪ್ಪಗೆ ಬೈದ್ರೆ ಬೈಸ್ಕೊಂತಾರ, ಅದೇ ಅವ್ರ ಫೇವ್ರೇಟ್ ಇರೋಕೆ ಬೈದ್ರೆ ಬೈಸ್ಕೊಳಲ್ಲ. ಇದೇ ರಿಯಾಲಿಟಿ ಅಲ್ಲ ಮತ್ತೆ ಈಗಿರೋದು. ನೋಡಿರಿ, ಅವ್ರ ಸ್ವಂತ ಅಪ್ಪಗೆ ಬೈದ್ಬಿಡು ಬೇಕಾದ್ರೆ ಬೈಸ್ಕೊಂತಾರೆ. ನನ್ನ ಫ್ರೆಂಡ್ಸ್ ಅದಾರ ಭಾಳ ಜನ ಆ ಥರ, ಅವ್ರ ಅಪ್ಪಾಜಿಗೆ ಬೈದ್ರು ಬೈಸ್ಕೊಂತಾರೆ, ಅವ್ರ ಫೇವ್ರೇಟ್ ಇರೋಕೆ ಬೈತಿದ್ದಂಗೆ ಬೆನ್ನೆ ತೊಡ್ತಾರೆ. ಆ ಹೀರೋ ವರ್ಷಿಪಿಂಗ್ ಭಾಳ ಐತೆ ಸರ್, ಅದ್ರಾಗೂ ಸೌತ್ನಾಗ ಭಾಳ ಐತಿ. ನಮ್ಮ ನಾರ್ತ್ನಾಗ ಅಷ್ಟಿಲ್ಲ. ಅಲ್ಲಿ ಶಾರುಖ್ ಖಾನ್ ಮೂವೀಸು, ಸಲ್ಮಾನ್ ಖಾನ್ ದಬಾ ರೋಸ್ಟ್ ಮಾಡ್ತಾರೆ, ಯಾರು ಕೇಳೋದು, ಹೆವಿ ಮಾಡ್ತಾರೆ. ನಾನೇ ನೋಡಿ ಆಗ್ತಿರ್ತೀನಿ, ದೊಡ್ಡ ಫಿಲಿಮ್ಸ್ ಮುಲಾಜ ಇಲ್ದಂಗೆ. ಆಮೇಲೆ ಪರಿಚಯ ಇಲ್ಲದ ಹೀರೋಗಳದ್ದು ಅವ್ರು ಫಿಲ್ಮ್ ಗ್ರೂಪಿಂದ ಯಾವ ಥರ ಸಂಘ ಐತಂದ್ರೆ, ಎಲ್ಲ ಕೆಟ್ಟ ಫಿಲಿಮ್ಸ್ನಾಗೂ ಅವರೇ ಇರ್ತಾರೆ. ಎಲ್ಲ ಕೆಟ್ಟ ಫಿಲ್ಮ್ ನಾನು ನೋಡಿ ಹೆಂಗಾಗೈತೆ ಅಂದರೆ, ನಿಜ ಸರ್ 100% ನಾನು ನಿಮಗೆ ಹೇಳ್ತೀನಿ, ತೆಗೆದು ನೋಡ್ರಿ ಬೇಕಾರೆ. ಒಂದು ಕೆಟ್ಟ ಫಿಲ್ಮ್ನಾಗ ಮಾಡಿರೋ ಆ್ಯಕ್ಟರ್ಸ್ ಎಲ್ಲ ಅದೇ ಆ್ಯಕ್ಟರ್ಸ್ಗಳು ಬೇರೆ ಕೆಟ್ಟ ಫಿಲ್ಮ್ನಾಗ ಅದಾರ, ಬ್ಯಾಕ್ಗ್ರೌಂಡ್ ಆ್ಯಕ್ಟರ್ಸ್ ಆಗಲಿ, ಜೂನಿಯರ್ ಇದಾಗಿ. ಸರ್ ಎಲ್ಲ ಫಿಲ್ಮ್ ರೋಸ್ಟ್ ಮಾಡಿ ನಾನು ಕ್ಲಿಯರಾಗಿ ಓದಿದ್ವಿ. ಇನ್ನೂ ಎಷ್ಟು ದಿನ ಅಂತ ನೀವು ಅವ್ನು ಹೊಡಿತಿದ್ದಂಗೆ ಆಡ್ತಾನೆ, ಫಸ್ಟ್ ಹೀರೋನ್ ಕೈ ತೋರಿಸಿದೆ, ಕಾಲು ತೋರಿಸಿದೆ, ಆಮೇಲೆ ಕಣ್ಣು ತೋರಿಸಿದೆ, ಆಮೇಲೆ ವೈಡ್ ಆ್ಯಂಗಲ್ನಾಗ ಒಂದು ಮಕ್ಕ ತೋರಿಸಿದೆ, ಎಷ್ಟು ದಿನ ಅಂತ ನೋಡ್ತೀರಾ ಅದನ್ನೇ. ಹೀರೋಯಿನ್ ಬರ್ತದಂಗೆ ಒಂದು ಪ್ಯಾಟ್ರನ್ ಐತಿ ಎಲ್ಲ ಫಿಲ್ಮ್ನಾಗೂ. ಫಸ್ಟು ಕಾರ್ ಡೋರ್ ತೆಗಿತಂಗೆ ಕಾಲಿಕ್ಕ ತೋರಿಸ್ತಾರೆ, ಆಮೇಲೆ ಕಣ್ಣು ತೋರಿಸ್ತಾರೆ, ಆಮೇಲೆ ಮೂಗು, ಆಮೇಲೆ ಲಿಪ್ಸ್, ಆಮೇಲೆ ಹೊರಗಡೆ ಹೆಂಗೆ ನೋಡಿದ್ರೆ ಆಕೆ ಕೂದಲಾಡ್ತದೆ. ಪ್ರತಿ ಫಿಲ್ಮ್ನಾಗೂ ಇದೆ, ನಾನು ನೋಡ್ರೆ ಎಲ್ಲ ಫಿಲ್ಮ್ನಾಗೂ ಇದೆ. ನನಗೆ ರೋಸ್ಟ್ ಮಾಡಿ ಅದನ್ನು ಅದು ಬಂದುಬಿಟ್ರೆ ನಾನು ಇಗ್ನೋರ್ ಮಾಡ್ತೀನಿ, ಈಗ ಹಾಕಲ್ಲ ಅದನ್ನು ಬಿಡು, ಅಲ್ಲ ಆಲ್ರೆಡಿ ಒಂದು 4-5 ವಿಡಿಯೋದಾಗ ಹೇಳಿನಲ್ಲಪ್ಪ ಅಂತ. ಎಷ್ಟು ವರ್ಷದಿಂದ ನಾವು ನೋಡೋಕತ್ತೀವಿ ಸರ್, ಸಾಕಾಗಿಲ್ಲ ಈ ಲವ್ ಸ್ಟೋರಿಗಳೆಲ್ಲ ನೋಡಿ. ಆಮೇಲೆ ಒಂದೇ ಸಾಂಗ್ನಾಗ ರಿಚ್ ಆಗ್ಬಿಡೋದು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿರಿ, ಇದು ಫಿಕ್ಸ್. ಈಗ ನಾನು ನೆಕ್ಸ್ಟ್ ಮಾಡ್ತಿರೋ ಮೂವಿಯಾಗೂ ಅದೈತಿ. ಅದೇನಂದ್ರೆ ಅವ್ರಿಗೆ ಗೊತ್ತಾಗತ್ತಲ್ಲ, ಫಿಲಿಮ್ ಯಾಕೆ ನಾವು ಕೆಟ್ಟದಾಗ ಮಾಡಾಕತ್ತೀವಿ ಅಂತ ಅವ್ರಿಗೆ ಅನ್ಸತ್ತಲ್ಲ. ಅವಾಗ ಏನು ಮಾಡ್ತಾರೆ ಗೊತ್ತಾ, ಕನ್ನಡದ ಬಗ್ಗೆ, ಕಾವೇರಿ ಬಗ್ಗೆ, ಇಲ್ಲ ಕರ್ನಾಟಕದ ಜನರ ಬಗ್ಗೆ ಒಂದು ಡೈಲಾಗ್ ಇಟ್ಟಿರ್ತಾರೆ, ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ರಿ. ನಿಮಗೆ ಫಿಲಿಮಲ್ಲಿ ಓತು ಅಂತ ಗೊತ್ತಾಗ್ತಿದ್ದಂಗೆ ಕನ್ನಡಿಗರು ಅಂತ ಒಂದು ಡೈಲಾಗ್ ಹೊಡೆದ್ಬಿಡ್ತಾರೆ. ಕನ್ನಡಿಗರು ಶಂಸೋದ್ರಲ್ಲಿ ವಿಶಾಲ ಹೃದಯದವರು ಹಂಗೆ ಅಂತಂದು ಸ್ಟಾರ್ಟ್ ಹಚ್ಕೊಂತಾರೆ. ನಾನು ಈಗ ಜಸ್ಟ್ ನೀವು ಬರೋಕ್ಕೆ ಮುಂಚೆ ಎಡಿಟ್ ಮಾಡೋದಿದ್ದೆ ಆ ವಿಡಿಯೋದಾಗ, ಆ ಮೂವಿದಾಗ ಅದೇ ಇರೋದು. ಅವಳು ಸಾರಿ ಕೇಳ್ತಾಳೆ, ಕನ್ನಡಿಗರಿಗೆ ಶಂಸೋದ್ರಾಗ ಇದು ಅಂತ. ಅಲ್ಲಿ ಅದು ಇರ್ರಿಲೆವೆಂಟ್ ಆ ಸೀನ್ನಾಗ. ಸೊ ಇದನ್ನು ಎಷ್ಟು ವರ್ಷ ಅಂತ ನಾವು ನೋಡೋಣ. ಆಮೇಲೆ ಅವರು ರೈಟರ್ಸಿಗೆ ಅಂತರೂ ಇಲ್ಲಿ ವ್ಯಾಲ್ಯೂವೇ ಇಲ್ಲ, ಗೊತ್ತಲ್ಲ ನಿಮಗೆ. ಆಲ್ರೆಡಿ ಯಾರು ರೈಟರ್ಸಿಗೆ ಕನ್ನಡ ಫಿಲ್ಮ್ ಒಬ್ಬರು ರೈಟರ್ ಹೆಸರು ಯಾರಿಗಾರು ಗೊತ್ತಾ? ಕ್ರೆಡಿಟ್ಸ್ ಕೊಡೋದು ಬಿಡ್ರಿ, ದುಡ್ಡೇ ಕೊಡೋಲ್ಲ ಅವರಿಗೆ ಆಲ್ಮೋಸ್ಟ್ ಭಾಳ ಜನರು. ರೈಟರ್ಸಿಗೆ ವ್ಯಾಲ್ಯೂ ಇಲ್ಲ ಅಂದಮೇಲೆ ಒಳ್ಳೆ ಸ್ಟೋರಿ ಎಲ್ಲಿಂದ ಬರಬೇಕು? ಎಲ್ಲರೂ ನೋಡ್ತಾರೆ ಸರ್. ನನಗೆ ಕೆಲವ್ರು ಹೇಳ್ಯಾರ, ಅವ್ರು ನೋಡ್ತಾರೆ, ಈ ಇಂಡಸ್ಟ್ರಿ ಒಳಗಿರೋರು ನೋಡ್ಯಾರ ಆಲ್ಮೋಸ್ಟ್ ನನ್ನ ವೀಡಿಯೋಸು. ಅವರು ನೋಡಿದಾಗ ಅವ್ರು ಹೆಂಗೆ ಅನ್ಕೊಂತಾರೋ ಗೊತ್ತಿಲ್ಲ, ಬಟ್ ಕೆಲವರು ಮೆಸೇಜ್ ಮಾಡಿ ಹೇಳ್ಯಾರ, ಅವ್ರ ಹೆಸರು ತಗೊಂಡ್ರೆ ಅವ್ರಿಗೆ ಏನು ಅನ್ಸತ್ತಿಲ್ಲ, ಈಗ ಗೊತ್ತಿಲ್ಲ ಸರ್, ಮತ್ತು ಅವ್ರ ಹೆಸರು ತಗೊಳಕ್ಕೆ ಬೇಡ ಅಂತ. ವಿಮರ್ಶೆ ಬಹಳ ಅವಶ್ಯಕ ಅಂತ ಕುವೆಂಪು ಅವರೇ ಹೇಳಿದ್ರು. ಯಾರು ಆತ್ಮವಿಮರ್ಶೆ, ಸ್ವವಿಮರ್ಶೆ ಮಾಡ್ಕೋತಾರೆ ಅವರು ತುಂಬ ಮುಂದೆ ಬೆಳೀತಾರೆ ಅಂತ. ಅಂದರೆ ಸರಿ ತಪ್ಪುಗಳು ಯಾವುದು ಅಂತ ಇನ್ನೊಬ್ರು ಹೇಳೋಕ್ಕೆ ಮುಂಚೆ ನಾವೇ ತಿದ್ಕೊಂಡ್ರೆ ನಾವು ಇನ್ನೂ ಬೇಗ ಬೆಳಿತೀವಿ ಅಂತ ಕುವೆಂಪು ಅವರು ಹೇಳಿದರು. ಹಾಗಾಗಿ ಚಿತ್ರರಂಗದ ಅನೇಕರು ಸ್ವವಿಮರ್ಶೆ ಮಾಡ್ಕೋತಿಲ್ಲ ಅನ್ನೋದು ಸತ್ಯ. ಅಂದರೆ ನಾನು ಇದಕ್ಕೂ ಮಾಡ್ತಿರೋದು ಸರಿ ಅಂತ ಭಾಳ ಜನ ಅಂದ್ಕೊಂಬಿಟ್ಟಿದ್ದಾರೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅವಾಗ ನಾವೆಲ್ಲ ಮಾಡಿದ್ದೆಲ್ಲ ಸರಿ ಅಂತ ಅಂದ್ಕೊಂಬಿಟ್ರೆ ಮತ್ತೆ ತಪ್ಪಿಗೆ ಎಲ್ಲಿದೆ ಅವಕಾಶ, ತಿದ್ಕೊಳ್ಳೋಕೆ ಎಲ್ಲಿದೆ ಅವಕಾಶ? ಹಾಗಾಗಿ ನಮ್ಮ ದರ್ಶನ್ ಅವರು ಕೆಲವು ತಪ್ಪುಗಳನ್ನು ತೋರಿಸ್ತಿದ್ದಾರೆ.
ನೋಡಿ ಈ ಥರ ತಪ್ಪಿದೆ ಕತೆ ಅದೇ ಹಳೆ ಪ್ಯಾಟರ್ನಲ್ಲಿದೆ. ಇವತ್ತು ಜಗತ್ತು ಎಷ್ಟು ಮುಂದೆ ಬಂದಿದೆ, ಬೇರೆ ಬೇರೆ ಭಾಷೆಗಳು ಎಲ್ಲರೂ ಅದು ಕನ್ನಡದಲ್ಲಿ ಕೆಲವು ಅಲ್ಲಲ್ಲೋ ಎಲ್ಲೋ ಒಂದು ಅಪರೂಪಕ್ಕೊಂದು ವಿಶೇಷವಾದ ಸಿನಿಮಾ ಬರುತ್ತೆ. ಸೊ ಆ ಥರದ್ದು ನೋಡ್ತಿರ್ಬೇಕಾದ್ರೆ ನಾವಿನ್ನೂ ಹಳೆಯ ಪ್ಯಾಟ್ರನ್ದು ಇನ್ನೊಂದು 40 ವರ್ಷ ಹಳೆಯ ಥರದ ಕತೆ, ಅದೇ ಪ್ಯಾಟ್ರನ್, ಅದೇ ಟ್ರೀಟ್ಮೆಂಟ್, ಅದೇ ಸ್ಕ್ರೀನ್ ಪ್ಲೇ ಪ್ಯಾಟ್ರನ್ನು, ಅದೇ ಸಿಲ್ಲಿ ಮಿಸ್ಟೇಕ್ಗಳು, ಅದೇ ಸಿಲ್ಲಿ ಡೈಲಾಗ್ಗಳು, ಪೂರ್ ಜೋಕ್ಸ್ಗಳು, ಈ ಥರದ್ದು ಮಾಡಿಕೊಂಡು ನಾವು ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಹೇಳ್ತಿರ್ತೀವಲ್ಲ, ಅದರ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಇವರು ದರ್ಶನ್ ಅವ್ರದ್ದು ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ಆದರೆ ಇವರು ದರ್ಶನ್ ಅವ್ರು ಮಾಡೋ ವೀಡಿಯೋಗಳನ್ನು ನಮಗೆ ಮಾಡಿದ ಅವಮಾನ ಅಂತ ತಿಳ್ಕೊಳ್ಳದೆ, ಓಹೋ ನಾವು ತಿದ್ಕೊಳ್ಳೋಕ್ಕೆ ತೋರಿಸ್ತಿರೋ, ನಾವು ಕನ್ನಡಕ್ಕೆ ಆಗದೇ ಇರೋ ಮಿಸ್ಟೇಕ್ಸ್ನ ತೆಗೆದು ನಾವು ತಿದ್ಕೊಳ್ಳೋಕೆ ಅವಕಾಶ ತೋರಿಸ್ತಿದ್ರು ಅಂತ ಅಂದ್ಕೊಂಡ್ರೆ ಬಹುಶಃ ತಿದ್ಕೊಂಡು ಬೇರೆ ಥರ ಸ್ಕ್ರಿಪ್ಟು ಬೇರೆ ಥರ ಸಿನಿಮಾ ಮಾಡೋಕ್ಕೆ ಅವಕಾಶ ಆಗುತ್ತೆ. ನೋಡಿ, ಒಳ್ಳೆ ಸಿನಿಮಾ ಬಂದು ಯಾವತ್ತೂ ಸೋತಿಲ್ಲ. ನಾವು ಸುಮ್ಮನೆ ಕಂಪ್ಲೇಂಟ್ ಮಾಡ್ಬೋದು, ಯೂಟ್ಯೂಬ್ ಬಂದುಬಿಡ್ತು, OTT ಬಂದುಬಿಡ್ತು, ಜನ ಮೊಬೈಲಲ್ಲಿ ಬ್ಯುಸಿ ಆಗಿಬಿಟ್ರು, ಥಿಯೇಟ್ರಿಗೆ ಬರೋಲ್ಲ, TV ನೋಡ್ತಾರೆ ಇತ್ಯಾದಿ ಇಲ್ಲ. ಆದರೆ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳನ್ನ ನೋಡ್ತಿರಲ್ಲ, ಥಿಯೇಟ್ರ್ಗಳಲ್ಲೇ ಚೆನ್ನಾಗಿ ಹೋಗ್ತಿದ್ದಾವಲ್ಲ. OTT ಬಿಡಿ, ಥಿಯೇಟ್ರ್ಗಳಲ್ಲಿ ಚೆನ್ನಾಗಿ ಹೋಗಿ ನೋಡ್ತಿರಲ್ಲ, ಅದು ಹೇಗೆ? ಅದು ಒಳ್ಳೇದು ಮಾಡೋದು ನೋಡ್ತಾರೆ ಅಂತ ಹೇಳ್ತಾ, ದರ್ಶನ್ ಅವರೇ ಥ್ಯಾಂಕ್ ಯು ಸರ್. ವಿಮರ್ಶೆ ಕೂಡ ಆರೋಗ್ಯಕರವಾಗಿರಲಿ ಅಂತ ಕೇಳ್ಕೊತಾ. ಹರಪನಹಳ್ಳಿ ಬಂದು ನನಗೆ ಭಾಳ ಸಂತೋಷ ಆಯಿತು. ಹರಪನಹಳ್ಳಿ ವಿಜಯನಗರ ಜಿಲ್ಲೆ, ಇದು ಮೊದಲು ಒಂದು ಕಾಲದಲ್ಲಿ ದಾವಣಗೆರೆ, ಈಗ ವಿಜಯನಗರ ಜಿಲ್ಲೆ ಇದು. ಹರಪನಹಳ್ಳಿ ನಮ್ಮ ಬೀಚಿಯವರ ಹುಟ್ಟೂರಿದು, ಅವರು ಆಡಿ ಬೆಳೆದ ಊರಿದು. ಅಂಥ ಪ್ರಜ್ಞಾವಂತ ಬೀಚಿ ಅಂದರೆ ರಾಯಸಂ ಭೀಮಸೇನ್ ರಾವ್ ಅವರು ವಿಮರ್ಶೆ ಮಾಡ್ತಿದ್ರು. ಬೀಚಿಯವರು ಕೂಡ ಯಾರ ಬಗ್ಗೆ? ಸಮಾಜದ ಬಗ್ಗೆ, ಸಮಾಜದ ವ್ಯಂಗ್ಯಗಳ ಬಗ್ಗೆ, ಸಮಾಜದ ಕೆಲವು ಅನಿಷ್ಟ ಆಚರಣೆಗಳ ಬಗ್ಗೆ. ಅವರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿಯೂ ಕೂಡ ಆ ಸಮುದಾಯದ ಅನೇಕ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವರು ವಿಮರ್ಶೆ ಮಾಡ್ತಿದ್ರು, ಟೀಕಿಸ್ತಿದ್ರು. ಆ ರೀತಿ ಟೀಕೆ ವಿಮರ್ಶೆಗಳು ಇರಬೇಕಾದಂಥದ್ದು ಆರೋಗ್ಯಕರವಾದದ್ದು. ಅವಾಗ ನಾವು ಹೌದಲ್ವ ಅಂತ ತಿದ್ಕೊಂಡು ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಇವರು ಕೂಡ ಸಿನಿಮಾಗಳ ಬಗ್ಗೆ ಒಂದಷ್ಟು ವಿಮರ್ಶೆಯನ್ನು ಮಾಡ್ತಿದ್ದಾರೆ. ಕೆಲವರು ಕಟು ಅನಿಸ್ಬೋದು, ಕೆಲವರು ಮನೋರಂಜನೆ ಕೂಡ ಅನಿಸ್ಬೋದು. ಹಾಗಾಗಿ ನೋಡಿ, ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್.